पंडितराज दिग्गज तर्कसिंहादि बिरुदांकित श्रीमद्राघवेंद्र भारती श्री गुरुकर कमल संजात श्रीमद्राघवेश्वर भारतीन्द्र प्रभो भोपराग कमलासनाद सुरमुनिवर पूजित श्रीमद्रामचंद्र चंद्रमौळेश्वराराधक शरणजन मंदार पदवाक्य प्रमाण पारावार पारेण श्रीमज्जगद्गुरु शंकराचार्य श्रीमद्राघवेश्वर भारतीन्द्र प्रभो भोपराग गोकर्ण मंडलाधीश्वर श्रीमज्जगद्गुरु शंकराचार्य श्रीमद्राघवेश्वर भारती साईं महाराज की ನಮ್ಮೊಂದಿಗಿದ್ದಾರೆ ಬ್ರಹ್ಮಶ್ರೀ ರವೀಶ ತಂತ್ರಿಗಳು ಹಾಗೂ ಶ್ರೀ ದಾಮೋದರ ಬಬ್ರಿಮನೆ. ಈ ಉಭಯರನ್ನ ವೇದಿಕೆ ಮೇಲ್ಭಾಗಕ್ಕೆ ಅತ್ಯಂತ ಗೌರವ ಆದರಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೀವಿ. ಮೇಲ್ಭಾಗಕ್ಕೆ ಬನ್ನಿ ದಯವಿಟ್ಟು. ಏಕತ್ರ ಏಕೀಭವಿಸಿ ಏಕೋದ್ದೇಶದಿಂದ ಪೂಜಿಸಲ್ಪಡುವ ಏಕದಂತನನ್ನ ಮನಸಾ ಸ್ಮರಿಸಿಕೊಳ್ತಾ ಇಲ್ಲಿ ಕ್ಷೇತ್ರದ ಅಧಿದೇವತೆ ಈಶ್ವರನ ಪಾದಾಂಬುಜಕ್ಕೆ ಪಡಮೊಟ್ಟು ಸ್ಥಳೀಯ ಎಲ್ಲ ದೈವ ದೇವರುಗಳಿಗೆ ಬಳಿ ಬಂದು ಗುರು ಹಿರಿಯರ ವಿದ್ವಜ್ಜನರ ಆಶೀರ್ವಾದವನ್ನು ಪಡೆದು ಕಿರಿಯರೆಲ್ಲರ ಶುಭ ಹಾರೈಕೆಗಳೊಂದಿಗೆ ಕಾರ್ಯಕ್ರಮವನ್ನು ಇದೀಗ ಆರಂಭಿಸ್ತಾ ಇದ್ದೀವಿ. ಯಾವುದೇ ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕೆ ಪರಮಾತ್ಮನ ಪ್ರಾರ್ಥನೆಯೊಂದಿಗೆ ಆರಂಭವಾಗುವುದು ನಮ್ಮ ಸತ್ ಸಂಪ್ರದಾಯ. ಆ ನೆಲೆಯಲ್ಲಿ ಭಗವಂತನನ್ನು ಪ್ರಾರ್ಥಿಸುವುದಕ್ಕೆ ಬರ್ತಾ ಇದ್ದಾರೆ ವಿವೇಕ್ ಮತ್ತು ತಂಡ. ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಪಾಲಿಪುದ ಮಗೆ ವಿನಾಯಕ ಕಾರ್ಯಪಾಲಿಪುದ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ವೇದ್ಯಾರಂಭದಿ ಭಜಿಸುವೆ ನಿನ್ನನು ವೇದ್ಯಾರಂಭದಿ ಭಜಿಸುವೆ ನಿನ್ನನು ವೇದ್ಯಪಾಲಿಪುದ ಮಗೆ ವಿನಾಯಕ ವೇದ್ಯಪಾಲಿಪುದ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಭಜನಾರಂಭದಿ ಭಜಿಪೆನು ನಿನ್ನನು ಭಜನಾರಂಭದಿ ಭಜಿಪೆನು ನಿನ್ನನು ಭಜನೆ ಸಿದ್ಧಿ ಪುದ ಮಗೆ ವಿನಾಯಕ ಭಜನೆ ಸಿದ್ಧಿ ಪುದ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ
ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ವಿಘ್ನ ವಿನಾಶಕ ವಿಘ್ನೇಶ್ವರನನ್ನ ಪ್ರಾರ್ಥಿಸುವುದರ ಮೂಲಕ ಇವತ್ತಿನ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿರುವಂತಹ ಶ್ರೀ ವಿವೇಕ್ ಮತ್ತು ತಂಡ ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ಭಕ್ತ ಮಹಾಶಯರನ್ನ ಸ್ವಾಗತಿಸಿಕೊಳ್ಳಿಕ್ಕಿದ್ದಾರೆ ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿ ಶ್ರೀಯುತ ಪ್ರಸನ್ನ ಕುಮಾರ್ ಗದ್ದೆಮನೆ ಇವರು. ವಂದಿಸಿಕೊಳ್ಳುತ್ತಾ ಅವರನ್ನು ಅರಮಕೋಡಿ ಶ್ರೀ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಸಮಸ್ತ ಪರ ಊರ ಭಕ್ತಾದಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀ ಮಹೇಶ್ ಮುನಿಯಂಗಳ ಸುಂದರ ದೇವಸ್ಥಾನದ ನೀಲಿನಕ್ಷೆಯನ್ನು ತಯಾರಿಸಿ ನಮ್ಮ ಯಾವುದೇ ಸಂದೇಹಗಳಿದ್ದಲ್ಲಿ ತಕ್ಷಣ ಸ್ಪಂದಿಸಿ ಎಲ್ಲ ಪ್ರಶ್ನೆಗಳಿಗೂ ನಮ್ಮ ಯಾವುದೇ ಸಮಯದಲ್ಲೂ ಕೂಡ ಯಾವಾಗ ಕೇಳಿದರೂ ನಮ್ಮೊಂದಿಗೆ ಅವರು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡ್ತಾ ಮಾರ್ಗದರ್ಶನ ಮಾಡಿ ಸುಂದರ ದೇವಸ್ಥಾನದ ನಿರ್ಮಾಣಕ್ಕೆ ಕಾರಣರಾದ ಶ್ರೀಯುತ ಮಹೇಶ್ ಮನಿಯಂಗಳ್ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಎಲ್ಲ ಸಮಸ್ತ ಭಕ್ತರ ಪರವಾಗಿ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಪದ್ಮಶ್ರೀ ರವೀಶ್ ತಂತ್ರಿಗಳು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಿರ್ಗಮಿಸಿದ್ದಾರೆ. ನಮ್ಮೆಲ್ಲ ಧಾರ್ಮಿಕ ಪ್ರಕ್ರಿಯೆಯ ಮುಂದಾಳತ್ವವನ್ನು ವಹಿಸಿ ಸೂಕ್ಷ್ಮಗಳನ್ನು ಪ್ರತಿಯೊಂದು ಕ್ರಿಯೆಗಳ ಸೂಕ್ಷ್ಮತೆಯನ್ನು ನಮಗೆ ತಿಳಿಸಿಕೊಟ್ಟವರು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಈಗಾಗಲೇ ಮುಂದಿನ ಧಾರ್ಮಿಕ ಕ್ರಿಯೆಗಾಗಿ ತೆರಳಿದ್ದಾರೆ. ಅವ್ರಿಗೆ ಕೂಡ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಮೋಹನ್ ಚಂದ್ರ ಕರಾವಳಿ ಸಾಂಪ್ರದಾಯಿಕ ಮೀನುಗಾರ ಸಹಕಾರಿ ಸಂಘದ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ನಾಗರಾಜ್ ಕೊರಗ ಪೂಜಾರಿ ಬಾರಿನಮನೆ ದಾನಿಗಳು ಇವತ್ತು ನಮ್ಮೊಂದಿನ ಈ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೆ ಕೂಡ ಕಾರ್ಯಕ್ರಮದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಜಗನ್ನಾಥ್ ಶೆಟ್ಟಿ ಹಿರಿಯರು ಸಣ್ಣಮನೆ ರಾಘವೇಂದ್ರ ನಿಲಯ ಉಪ್ಪುಂದ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಮಹೇಂದ್ರ ಕಾರ್ವಿ ಕುಮಟಿಮನೆ ಸ್ಥಳೀಯರು ಇವತ್ತಿನ ಈ ಧಾರ್ಮಿಕ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ನಾರಾಯಣ್ ಕಾರ್ವಿ ಅಜ್ಜಯ್ಯನ ಮನೆ ಸುಮಾರು 10 ವರ್ಷಗಳ ಈ ದೇವಸ್ಥಾನದ ಜೀರ್ಣೋದ್ಧಾರದ ಸಮಯದಲ್ಲಿ ತುರ್ತು ಅವಶ್ಯಕತೆ ಇದ್ದಾಗ ಯಾವುದೇ ಕೆಲಸ ಇದ್ದರೂ ತಕ್ಷಣ ಹಾಜರಾಗಿ ಆ ಕೆಲಸವನ್ನು ನಿರ್ವಹಿಸುವಲ್ಲಿ ಹೆಚ್ಚು ಶ್ರಮವಹಿಸಿ ನೀರು ನಿರ್ವಹಣಾ ಸಮಿತಿಯಲ್ಲಿ ನಿರಂತರ ಈ 9 ದಿನಗಳ ಕಾಲ ನಿಂತಲ್ಲೇ ನಿಂತು ಆ ಜವಾಬ್ದಾರಿಯನ್ನು ನಿರ್ವಹಿಸಿ ಇವತ್ತು ನಮ್ಮೊಂದಿನ ಈ ಧಾರ್ಮಿಕ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಸ್ತ ಭಕ್ತರ ಪರವಾಗಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ದಾಮೋದರ್ ಕಾರ್ವಿ ಬಬ್ರಿಮನೆ ಸ್ವಚ್ಛತಾ ಸಮಿತಿಯ ಸಂಚಾಲಕರು ಇಡೀ ವ್ಯವಸ್ಥೆಗೆ ಅಂದರೆ 9 ದಿನದ ಕಾರ್ಯಕ್ರಮಕ್ಕೆ ಒಂದು ಉತ್ಸಾಹ ತರುವ ನಿಟ್ಟಿನಲ್ಲಿ ಸ್ವಚ್ಛತೆ ಇಡೀ ದೇವಸ್ಥಾನದ ಭಕ್ತಾದಿಗಳ ಮಾತಾ ಭಗಿಯರನ್ನು ಒಟ್ಟುಗೂಡಿಸಿ ಕೇವಲ ಒಂದು ಯಾಕೆ ಬೇರೆ ಸಂಘ ಸಂಸ್ಥೆ ಹೆಸರಿನಲ್ಲಿ ಒಟ್ಟುಗೂಡಬೇಕು, ದೇವಸ್ಥಾನದಲ್ಲೇ ಹೆಸರಲ್ಲೇ ಒಟ್ಟುಗೂಡುವ, ದೇವಸ್ಥಾನದ ಹೆಸರಲ್ಲೇ ಕೆಲಸ ಆಗಲಿ ಅನ್ನುವ ಆ ರೀತಿಯ ಆಲೋಚನೆಯ ಒಂದಿಗೆ ಎಲ್ಲ ಮಾತಾ ಭಗಿನಿಯರನ್ನು ಸೇರಿಸಿ ಸುಮಾರು 500ಕ್ಕೂ ಹೆಚ್ಚು ಮಾತಾ ಭಗಿನಿಯರು ಒಂದೇ ದಿನ ಒಂದು ಬೆಳಗಿಂದ ಸಾಯಂಕಾಲದವರೆಗೆ ಸುಮಾರು 2.5 ಕಿಲೋಮೀಟರ್ ಅಷ್ಟು ಉದ್ದದ ರಸ್ತೆಯ ಇಕ್ಕೆಲಗಳನ್ನು ಸ್ವಚ್ಛ ಮಾಡಿ ಇಡೀ ಒಂದು ಭಕ್ತಾದಿಗಳಲ್ಲಿ ಆ ಕಾರ್ಯಕ್ರಮಕ್ಕೆ ರಣಿಯಾಗುವಲ್ಲಿ ಪ್ರೇರಣೆ ಮೂಡಿಸಿದ ಶ್ರೀಯುತ
ದಾಮೋದರ್ ಕಾರ್ವಿ ಅದರ ಮುಂದಾಳತ್ವ ವಹಿಸಿದ ದಾಮೋದರ್ ಕಾರ್ವಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಇಂದಿನ ವೇದಿಕೆಯಲ್ಲಿ ಕಂತಲೆ ದೋಣಿಯ ಪ್ರತಿನಿಧಿಯಾಗಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ಜಂಟಿ ಸಮಿತಿಯ ಪರವಾಗಿ ಭಕ್ತಾದಿಗಳ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಶ್ರೀಯುತ ಕುಮಾರ್ ಕಾರ್ವಿ, ಬೈಂದೂರು ವಲಯ ನಾಡದೋಣಿ ಮೀನುಗಾರರ ಸಂಘದ ಮಾಜಿ ಅಧ್ಯಕ್ಷರು, ಆರ್ಥಿಕ ಸಮಿತಿಯಲ್ಲಿದ್ದು ದಾನಿಗಳನ್ನು ಸಂಪರ್ಕಿಸಿ ಈ ದೇವಸ್ಥಾನದ ಆರ್ಥಿಕ ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯನ್ನು ಹಾಕುವಲ್ಲಿ ಹೆಚ್ಚು ಶ್ರಮಿಸಿದವರು. ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಮುರಳೀಧರ್ ಕಾರ್ವಿ, ಗ್ರಾಮ ಪಂಚಾಯತ್ ಸದಸ್ಯರು, ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಶ್ರೀಯುತ ಮೋಹನ್ ಕಾರ್ವಿ, ಶ್ರೀರಾಮ ಮಂದಿರ ಮರವಂತೆ ಇದರ ಅಧ್ಯಕ್ಷರು, ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷರು ಕೂಡ ಇವತ್ತಿನ ನಮ್ಮ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ದೇವಸ್ಥಾನದ ಆಡಳಿತ ಮಂಡಳಿ ಜೀರ್ಣೋದ್ಧಾರ ಸಮಿತಿ ಸಮಸ್ತ ಪರ ಊರ ಭಕ್ತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ಗೋವಿಂದ ಕಾರ್ವಿ, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರು, ಹಿರಿಯರು. ಏನಾದರೂ ಸಲಹೆ ಸೂಚನೆಗಳನ್ನು ಬೇಕಾದರೆ ನಾವು ಅವರನ್ನು ಸಂಪರ್ಕಿಸೋದು. ಅವರು ಕೊಟ್ಟ ಸಲಹೆ ಯಾವಾಗಲೂ ಕೂಡ ದೇವಸ್ಥಾನದಲ್ಲಿ ಉಪಸ್ಥಿತರಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಮುಂದೆ ನಿಂತು ಅದರ ಸಾಧಕ ಬಾಧಕಗಳನ್ನು ಹೇಳ್ತಿದ್ದವರು ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಶ್ರೀಯುತ ಗಣೇಶ್ ಪಿ, ಹಿರಿಯ ನಿರ್ದೇಶಕರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವರು ಇವತ್ತಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮುಖ್ಯ ಅತಿಥಿಯಾಗಿ. ಅವರನ್ನು ಸಮಸ್ತ ಭಕ್ತಾದಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪರ ಊರ ಭಕ್ತಾದಿಗಳನ್ನು ಹಾಗೆ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಹಾಗೆ ನಮ್ಮ ಹಿಂದಿನ ಒಂದು ಆಡಳಿತ ಮಂಡಳಿಯಲ್ಲಿ ದೇವಸ್ಥಾನದ ವ್ಯವಸ್ಥಾಪಕರಾಗಿ ಗೌರವಧನ ಬಹಳ ಕಡಿಮೆ ಸಂಬಳದಲ್ಲಿ ಕೆಲಸವನ್ನು ನಿರ್ವಹಿಸಿದ ಶ್ರೀಯುತ ಎಂ ದಾರಪ್ಪ ಕಾರ್ವಿ, ಹಿರಿಯರು ನಮ್ಮ ಎದುರುಗಡೆ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಧನ್ಯವಾದಗಳು. ಇಲ್ಲಿ ನೆರೆದ ಸಮಸ್ತರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನಿಮಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇದೀಗ ಶ್ರೀ ಸ್ವಾಮೀಜಿಯವರಿಗೆ ಫಲಪುಷ್ಪ ಸಮರ್ಪಣೆಯೊಂದಿಗೆ ಮತ್ತೊಮ್ಮೆ ಸ್ವಾಗತವನ್ನು ಗೌರವಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕೋರ್ತಾ ಇದ್ದಾರೆ. ಶ್ರೀ ರಾಮ ಮಂದಿರ ಮರುವಂತೆ ಶ್ರೀ ಸ್ವಾಮೀಜಿಯವರನ್ನ ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಿಕ್ಕಿದ್ದಾರೆ. ಅರಮಕೋಡಿ ಶ್ರೀ ಈಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಎಲ್ಲ ಪದಾಧಿಕಾರಿಗಳು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಮೀಜಿಯವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳಿಕ್ಕಿದ್ದಾರೆ. ಪ್ರೀತಿಯ ಸ್ವಾಗತವನ್ನ ಕೋರ್ಲಿಕ್ಕಿದ್ದಾರೆ. ಫಲಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದಾರೆ. ಅರಮಕೋಡಿ ಶ್ರೀ ಈಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸರ್ವ ಪದಾಧಿಕಾರಿಗಳು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಎಲ್ಲ ಪದಾಧಿಕಾರಿಗಳು ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಸ್ವಾಮೀಜಿಯವರನ್ನ ಈ ಕಾರ್ಯಕ್ರಮಕ್ಕೆ ಇದಂ ಬಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತವ ತೇನ ಮೇ ಸುಫಲಾವಾಪ್ತಿರ್ಭವೇ ಜನ್ಮನಿ ಜನ್ಮನಿ ಸದ್ಗುರವೇ ನಮಃ ಪೂರ್ಣಫಲಂ ಸಮರ್ಪಯಾಮಿ. ಹಾಗೆಯೇ ಶ್ರೀ ರಾಮ ಮಂದಿರ ಮರುವಂತೆ ಇದರ ಅಧ್ಯಕ್ಷರು, ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಂಘ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಕುಂದಾಪುರ ಹವ್ಯಕ ವಲಯದ ಅಧ್ಯಕ್ಷರು, ಪದಾಧಿಕಾರಿಗಳು, ಊರಿಕಾರರು ಮತ್ತು ಸಮಸ್ತ ಹವ್ಯಕರ ಸಮಾಜ ಇವರ ಪರವಾಗಿ ವೇದಿಕೆಗೆ ಬಂದು ಸ್ವಾಮಿಯವರಿಗೆ ಫಲಪುಷ್ಪ ನೀಡುವುದರ ಮೂಲಕ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನ ಸ್ವಾಗತಿಸಿಕೊಳ್ಳಬೇಕು ಅಂತ ಭಿನ್ನಯಿಸಿಕೊಳ್ತಾ ಇದ್ದೀನಿ. ಹಾಗೂ ಶ್ರೀ ಸಾಗರ ಶ್ರೀ ರಾಣಿಬೆಲೆ ಜೋಡಿ ಒಪ್ಪಂದ ಇವರು ಸಹ ವೇದಿಕೆ ಬಂದು ಸ್ವಾಮೀಜಿಯವರಿಗೆ ಫಲಪುಷ್ಪವನ್ನು ನೀಡಿ ಅತ್ಯಂತ
ಭಕ್ತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ಕೋರ್ತಾ ಇದ್ದೀನಿ. ಮೊದಲಿಗೆ ಹವ್ಯಕ ಸಮಾಜ ಕುಂದಾಪುರ ಹವ್ಯಕ ವಲಯ ಇದರ ಅಧ್ಯಕ್ಷರು, ಪದಾಧಿಕಾರಿಗಳು, ಗುರಿಕಾರರು ಮತ್ತು ಸಮಸ್ತ ಹವ್ಯಕರ ಪರವಾಗಿ ಇದೀಗ ಫಲ ಸಮರ್ಪಣೆಯಾಗ್ತದೆ. ಸ್ವಾಮೀಜಿಯವರಿಗೆ ತುಳಸಿ ಮಾಲೆಯನ್ನು ತೊಡಿಸುವುದರೊಂದಿಗೆ ಫಲಪುಷ್ಪ ನೀಡುವುದರೊಂದಿಗೆ ಹವ್ಯಕ ಸಮಾಜದ ಹಿರಿಯರು ಅವರನ್ನು ಅತ್ಯಂತ ಗೌರವ, ಆದರ, ಭಕ್ತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಎಲ್ಲರಿಗೂ ಇದೊಂದು ಭಾವುಕವಾದಂಥ ಸನ್ನಿವೇಶ. ಅತ್ಯಂತ ಭಕ್ತಿಯಿಂದ, ಅತ್ಯಂತ ಶ್ರದ್ಧೆಯಿಂದ ಸ್ವಾಮೀಜಿಯವರನ್ನು ಗೌರವಿಸಿಕೊಳ್ಳುವ, ಅವರನ್ನು ಫಲ ಪುಷ್ಪ ಗಳನ್ನು ಕೊಟ್ಟು ಸ್ವಾಗತಿಸಿಕೊಳ್ಳುವ ಈ ಒಂದು ನೋಟವೇ ಕಣ್ಣಿಗೆ ಬಲು ದೊಡ್ಡದಾದಂಥ ಹಬ್ಬವಾಗಿದೆ. ಶ್ರೀ ರಾಮ ಮಂದಿರ ಬರುವಂತೆ ಇದರ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಸ್ವಾಮೀಜಿಯವರಿಗೆ ಫಲಪುಷ್ಪವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ದಿನಾಂಕ 16/8/2020 ಕೊಡೇರಿ ಮೀನುಗಾರಿಕೆ ಬಂದರಿನಲ್ಲಿ ಸಾಗರ ಶ್ರೀ ರಾಣಿಬಲೆ ದೋಣಿ ದುರಂತಕ್ಕೀಡಾಗಿ ದೋಣಿಯಲ್ಲಿದ್ದ 4 ಜನ ಮೀನುಗಾರರು ನೀರು ಪಾಲಾಗಿ ದೈವಾಧೀನರಾಗಿರುತ್ತಾರೆ. ಆ ಸಂದರ್ಭದಲ್ಲಿ ದುರ್ಘಟನೆ ವಿಚಾರ ತಿಳಿದ ಪೂಜ್ಯ ಸ್ವಾಮೀಜಿಯವರು ಸಂತ್ರಸ್ತ ಕುಟುಂಬದವರಿಗೆ ಧೈರ್ಯ ತುಂಬಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದ್ದಲ್ಲದೆ ಸಂತಾಪ ವ್ಯಕ್ತಪಡಿಸಿ ವಿಡಿಯೋ ಮೂಲಕ ಸಂದೇಶ ಕಳಿಸಿರುತ್ತಾರೆ. ಅಲ್ಲದೆ ನಿಧನ ಹೊಂದಿದ 4 ಜನ ಮೀನುಗಾರರ ಕುಟುಂಬಕ್ಕೆ ಹಾಗೂ ದುರಂತದಿಂದ ನಷ್ಟದಿಂದ ಆದ ಮೀನುಗಾರರಿಗೆ ದೋಣಿಯವರಿಗೆ ಘನ ಸರ್ಕಾರದಿಂದ ಪ್ರಾಕೃತಿಕ ವಿಕೋಪದ ಅಡಿಯಲ್ಲಿ ಪರಿಹಾರ ಕೊಡಿಸುವಂತೆ ಕೋರಿ ಮಾನ್ಯ ಸಂಸದರಾದ BY ರಾಘವೇಂದ್ರನವರಿಗೆ ತಿಳಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಡುಪಿ ಜಿಲ್ಲಾಧಿಕಾರಿಯವರ ಮೂಲಕ ಮನವಿ ಸಲ್ಲಿಸುವ ಬಗ್ಗೆ ನಮಗೆ ತಿಳಿಸಿದ್ದು, ಅದರಂತೆ ಸಂತ್ರಸ್ತರಿಗೆ ಪರಿಹಾರ ದೊರಕಿಸಿಕೊಡುವ ಪ್ರಸ್ತಾವನೆ ಸರ್ಕಾರದ ಮಟ್ಟದಲ್ಲಿದೆ. ಈ ಬಗ್ಗೆ ಇನ್ನೊಮ್ಮೆ ಪರಿಹಾರ ಶೀಘ್ರ ದೊರಕಿಸಿಕೊಡುವ ಬಗ್ಗೆ ಪೂಜ್ಯ ಸ್ವಾಮೀಜಿಯವರಲ್ಲಿ ಇದೇ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಯಿಂದ ಕೋರಿಕೊಳ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಶಾಲು ನೀಡುವುದರ ಮೂಲಕ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಅತಿಥಿ ಗಣ್ಯರಿಗೆ ಗೌರವಪೂರ್ವಕವಾಗಿ ಶಾಲನ್ನು ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಾಮೀಜಿಯವರಿಗೆ ಫಲ ಪುಷ್ಪವನ್ನು ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುವುದರೊಂದಿಗೆ ತಮ್ಮ ಭಾವುಕ ಭಕ್ತಿಯನ್ನು ಪ್ರದರ್ಶಿಸುತ್ತಿದ್ದಾರೆ. ನಾಡದೋಣಿ ದುರಂತದಲ್ಲಿ ಸಾವಿಗೀಡಾದ ದಿನಾಂಕ 16/8/20 ದುರ್ದೈವವಶಾತ್ ಸಾಗರ ಶ್ರೀ ರಾಣಿಬೆಲೆ ದೋಣಿ ದುರಂತಕ್ಕೀಡಾಗಿ ಈ ಭಾಗದ ಬಹುತೇಕ ಜನರು ನೊಂದಿದ್ದಾರೆ. ಈ ದುರ್ಘಟನೆಯ ವಿಚಾರಕ್ಕಾಗಿ ಮನಮಿಡಿದಿದ್ದಾರೆ. ಸ್ವಾಮೀಜಿಯವರು ಅದಕ್ಕಾಗಿ ಸಂಸದರನ್ನು, ಮಾನ್ಯ ಮಂತ್ರಿಯವರನ್ನು, ಜಿಲ್ಲಾಧಿಕಾರಿಯವರನ್ನು ಪ್ರತ್ಯಕ್ಷ ಸಹಾಯವನ್ನು ಸಹಾಯ ಕೇಳಿದ್ದಾರೆ, ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮೈದೂರು ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದಂತಹ ಶ್ರೀ BM ಸುಕುಮಾರ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಅವರನ್ನ
ಗೌರವಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಒಂದು ಶಾಲು ಕೊಡು, ಒಂದು ಶಾಲು. ಏ ಬನ್ನಿ. ಅಧ್ಯಕ್ಷರು ರಾಣಿಬಲೆ ಒಕ್ಕೂಟದವರು ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಸ್ವಾಮೀಜಿಯವರಿಗೆ ಫಲಪುಷ್ಪವನ್ನು ಕೊಟ್ಟು ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ಬೇಕು ಅಂತ ಕೋರ್ತಾ ಇದ್ದೇನೆ. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಸ್ವಾಮೀಜಿಯವರಿಗೆ ಫಲಪುಷ್ಪವನ್ನು ನೀಡಿ.
ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ವಿರಾಜಮಾನರಾಗಿದ್ದಾರೆ. ಹಾಗೆಯೇ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿರುವ ಶ್ರೀ BM ಸುಕುಮಾರ ಶೆಟ್ಟಿಯವರು ವೇದಿಕೆ ಮೇಲೆ ಆಸನಾಲಂಕೃತರಿದ್ದಾರೆ. ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಸ್ವಾಮೀಜಿಯವರು ಇದೀಗ ದೀಪ ಪ್ರಜ್ವಲನೆಯನ್ನು ಮಾಡಬೇಕು. ಅವರೊಂದಿಗೆ ಸನ್ಮಾನ್ಯ ಶಾಸಕರು ಸಹ ಕೈಜೋಡಿಸಬೇಕು. ವೇದಿಕೆ ಮೇಲಿರುವ ಎಲ್ಲರೂ ವಿದ್ಯುಕ್ತವಾಗಿ ಈ ದೀಪ ಪ್ರಜ್ವಲನೆಗೆ ಸಹಕರಿಸಬೇಕು ಅಂತ ಕೋರಿಕೊಳ್ತಾ ಇದ್ದೀವಿ. ಸ್ವಾಮೀಜಿಯವರಿಂದ ಇದೀಗ ದೀಪ ಪ್ರಜ್ವಲನೆ. ದೀಪ ಜ್ಞಾನದ ಸಂಕೇತ. ತನ್ನ ಪ್ರಭೆಯನ್ನು, ತನ್ನ ಇರುವಿಕೆಯನ್ನು ತೋರಿಸುವಂಥದ್ದು ದೀಪದ ವಿಶೇಷತೆ. ಅದರ ಅಸ್ತಿತ್ವವು ನಮ್ಮನ್ನು ಜ್ಞಾನದ ಕಡೆಗೆ ಸದಾಕಾಲ ಕೊಂಡೊಯ್ಯುತ್ತದೆ. ಊರ್ಧ್ವಮುಖಿಯಾದಂಥ ದೀಪವನ್ನು ಸಕಲ ಮಂಗಲ ಕಾರ್ಯಗಳಲ್ಲಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದಂಥ ಚಾಲನೆಯನ್ನು ಕೊಡುವಂಥದ್ದು ಹಿಂದೂ ಸಂಪ್ರದಾಯದ ಪರಿಪಾಠ. ಈ ನೆಲೆಯಲ್ಲಿ ಸ್ವಾಮೀಜಿಯವರು ತಮ್ಮ ಅಮೃತ ಹಸ್ತದಿಂದ ದೀಪ ಪ್ರಜ್ವಲನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಶುಭನಾಂದಿಯನ್ನು ಹಾಡ್ತಾ ಇದ್ದಾರೆ. ತಾವೆಲ್ಲ ಅತ್ಯಂತ ಭಾವುಕರಾಗಿ, ಅತ್ಯಂತ ಗೌರವಯುತವಾಗಿ ಎದ್ದು ನಿಂತು ಈ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ವಿನಯಿಸಿಕೊಳ್ತಾ ಇದ್ದೀವಿ. ದೀಪ ಪಾಪವನ್ನು ಪರಿಹಾರ ಮಾಡ್ತದೆ. ದೀಪ ಜ್ಞಾನವನ್ನು ನೀಡುತ್ತದೆ. ದೀಪ ನಮ್ಮ ಬದುಕಿನ ಸಂಕೇತವಾಗುತ್ತದೆ. ಅಂತಹ ದೀಪವನ್ನು ಬೆಳಗಿಸಿ ಅದರ ಮೂಲಕ ಸ್ವಾಮೀಜಿಯವರು ಇದೀಗ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಮಾನ್ಯ ಶಾಸಕರು ಅವರೊಂದಿಗೆ ಕೈ ಜೋಡಿಸಬೇಕು. ಈ ಭಾಗದ ನೆಚ್ಚಿನ ಶಾಸಕ, ನಮ್ಮೆಲ್ಲರ ಜನಪ್ರಿಯ ನಾಯಕ ಶ್ರೀ BM ಸುಕುಮಾರ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ವಾಸ್ತುತಜ್ಞ ಶ್ರೀ ಮಹೇಶ್ ಮುನಿಯಂಗ ಅವರು ದೀಪವನ್ನು ಬೆಳಗಿಸಿದ್ದಾರೆ. ಕಡಲ ತಡಿಯಲ್ಲಿ ನಡೆಯುತ್ತಿರುವ ಈ ಸುಂದರ ಸಮಯದಲ್ಲಿ ಸಂಜೆಯ ಈ ಇಳಿ ಹೊತ್ತಿನಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ. ಸ್ವಾಮೀಜಿಯವರು, ಮಾನ್ಯ MLA ಅವರು ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹೋದಯರು ಈ ಕಾರ್ಯಕ್ರಮದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ದೀಪವನ್ನು ಪ್ರಜ್ವಲಿಸಿದ್ದಾರೆ. ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಚಾಲನೆ ನಡೆದಿದೆ. ಎಲ್ಲರಿಗೂ ಮಂಡೆ ಮಣಿದು ನಮಸ್ಕರಿಸ್ತಾ ಇದ್ದೀವಿ. ಇವತ್ತಿನ ಈ ಧಾರ್ಮಿಕ ವೇದಿಕೆಗೆ ಆಗಮಿಸಿದ ಶ್ರೀಯುತ ಸುಕುಮಾರ್ ಶೆಟ್ಟಿ, ಮಾನ್ಯ ಶಾಸಕರು, ಬೈಂದೂರು ಕ್ಷೇತ್ರ, ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು ಅವ್ರ ಬಗ್ಗೆ ಎರಡು ಮಾತನ್ನು ಹೇಳುವುದು ಹೆಚ್ಚು ಸೂಕ್ತ ಅಂತೇಳಿ ನನಗೆ ಅನಿಸುತ್ತೆ. ಕಳೆದ ವರ್ಷ ಏಪ್ರಿಲ್ 21ರಿಂದ 29ವರೆಗೆ ಈ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಿಶ್ಚಯ ಆಗಿತ್ತು. ಮಹಾಮಾರಿ ಕೊರೋನಾದ ಕಾರಣದಿಂದ ಅನಿವಾರ್ಯವಾಗಿ ಈ ವರ್ಷ ಅದನ್ನು ಮಾಡಬೇಕಾದ ಪರಿಸ್ಥಿತಿ ಬಂತು. ಕಳೆದ ವರ್ಷ ಕೂಡ ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಸಾಕಷ್ಟು ಆರ್ಥಿಕ ಮುಗ್ಗಟ್ಟು ನಮಗಿತ್ತು. ಆ ಸಂದರ್ಭದಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ 20 ಲಕ್ಷಗಳನ್ನು ಕೊಡುವ ಆಶ್ವಾಸನೆ ಕೂಡ ಸಿಗಿತ್ತು. ಅದನ್ನು ಮೊದಲು ಕೂಡ ನಮಗೆ ಆ ಕಾರ್ಯಕ್ರಮದ ಮೊದಲು ಆ ಹಣ ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಹೇಳಿದರು, ಮಾನ್ಯ ಶಾಸಕರು, 10 ಲಕ್ಷ ರೂಪಾಯಿ ನಾನು ಕೊಡ್ತೇನೆ, ನೀವು ಹಣ ಆಮೇಲೆ ಬೇಕಾದರೆ
ನನಗೆ ಅಂದರೆ ಆ ಟೈಮಲ್ಲಿ ನಮಗೆ ನೈತಿಕ ಸ್ಥೈರ್ಯ ತುಂಬಿದರು. ಹೀಗೆ ಬಹಳಷ್ಟು ಸಮಯದಲ್ಲಿ ಕೂಡ ನಮ್ಮೊಂದಿಗಿದ್ದು, ಈ ಮೊನ್ನೆ ಕೂಡ ಹಾಗೆ ಈ ಕಾರ್ಯಕ್ರಮ ಇಷ್ಟು ದೊಡ್ಡ ರೀತಿಯಲ್ಲಿ ಸಂಯೋಜನೆ ಮಾಡಬೇಕಾದ್ರೆ ಕೋವಿಡ್ ನಿಯಮಾವಳಿಗಳು ನಮಗೆ ಕೆಲವಷ್ಟು ಕಟ್ಟುಪಾಡುಗಳು ನಮ್ಗೆ ತೊಂದರೆ ಆಗ್ಬೋದು. ಶ್ರೀಯುತ ರಾಜು ಪೂಜಾರ್ ಅವರು ಮಾಜಿ ಉಡುಪಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇಂಥ ಕೋವಿಡ್ ಮಹಾಮಾರಿಯ ಭಯಾನಕ ಪರಿಸ್ಥಿತಿಯ ಸಂದರ್ಭದಲ್ಲಿ ಕೂಡ ನೀವು ಕಾರ್ಯಕ್ರಮ ಮಾಡಿ ಹೆದರಬೇಡಿ ನಾನಿದ್ದೇನೆನ್ನುವ ಆಶ್ವಾಸನೆಯನ್ನು, ಅಂದರೆ ಅಭಯವನ್ನು ನಮ್ಮ ತುಂಬಿದ್ರು. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಕಾರ್ಯಕ್ರಮಕ್ಕೆ ಬೇಕಾಗುವ ದಿನಸಿ ಸಾಮಗ್ರಿ ಇರ್ಬೋದು, ಕೊಲ್ಲೂರಿನಿಂದ ದೊರಕಿಸಿದ್ದು, ಕಟ್ಟಿಗೆ ವ್ಯವಸ್ಥೆ, ಹೀಗೆ ಸಾಕಷ್ಟು ನಾವು ಯಾವ ಕ್ಷಣದಲ್ಲಿ ಅವ್ರ ಮನೆಗೆ ಹೋದರೂ ಕೂಡ 9 ಗಂಟೆ ರಾತ್ರಿ ಇರಲಿ 10 ಗಂಟೆ ರಾತ್ರಿ ಇರಲಿ ಅವ್ರ ಮನೆ ಹತ್ತಿರ ಕೊಳದಲ್ಲಿ ಒಂದು ಕಮಲ ಅರಳುತ್ತೆ. ಅದೇ ರೀತಿ ಇವ್ರ ಮುಖ ಯಾವತ್ತೂ ಅರಳಿರುತ್ತೆ. ಸಹಜವಾಗಿ ಸ್ವಲ್ಪ ರಫ್ ಕ್ಯಾರೆಕ್ಟರ್ ಅನಿಸುತ್ತೆ ಕೆಲವು ಸಾರಿ, ಆದರೆ ಸಾಮಾನ್ಯ ಜನರು ಹೋದವಾಗ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದರೂ ಕೂಡ ಅದನ್ನು ಅಕಸ್ಮಾತ್ ರಿಸೀವ್ ಮಾಡಲಿಕ್ಕೆ ಆಗದಿದ್ದರೂ ಕೂಡ ವಾಪಸ್ ಕಾಲ್ ಮಾಡುವಂತಹ ಒಂದು ಸರಳ ಸೌಜನ್ಯದ ನಮ್ಮ ಶಾಸಕರು. ಅಧಿಕಾರಿಗಳಿಗೆ ಮಾತ್ರ ಸ್ವಲ್ಪ ರಫ್ ಆಗಿ ನಾನು ಕಂಡಿದ್ದೇನೆ. ಸಹಜವಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು. ಹಾಗೆ ಜನಪ್ರತಿನಿಧಿಗಳು ಮೋದಿಯವರು ಹೇಳಿದಾಗೆ ಜನಸೇವಕರು. ಅನೇಕ ಸಂದರ್ಭಗಳಲ್ಲಿ ಅಧಿಕಾರಿಗಳನ್ನು ಹತೋಟಿಯಲ್ಲಿ ಇಡಬೇಕಾದ್ರೆ ಸ್ವಲ್ಪ ರಫ್ ಆಗಬೇಕಾದ ಅನಿವಾರ್ಯತೆ ಬರುತ್ತೆ. ಕೊಲ್ಲೂರಿನ ಧರ್ಮದರ್ಶಿಗಳಾಗಿ 10 ವರ್ಷ ಭಾಳಷ್ಟು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಭಾಳಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿದವರು, ಮದ್ಯ ಮಾನಿನಿ ಮಾಂಸದಿಂದ ದೂರ ಇದ್ದವರು. ಅವ್ರು ಮನೆಗೆ ಹೋದರೆ ದೇವಸ್ಥಾನಕ್ಕೆ ಹೋದ ಕಲ್ಪನೆ ಬರುತ್ತೆ. ದಿನ ಬೆಳಿಗ್ಗೆ 4 ಗಂಟೆಗಿದ್ದರೂ ಪ್ರತಿ ವಾರ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗುವವರು. ಅಂದರೆ ಆ ರೀತಿಯ ಒಂದು ವ್ಯಕ್ತಿತ್ವದವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ಅರಮಕೋಡಿಯ ಈಶ್ವರ ದೇವಸ್ಥಾನದ ನೂತನ ಶಿಲಾ ದೇಗುಲ ಲೋಕಾರ್ಪಣೆ, ಪುನರ್ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಮಹಾ ಅನ್ನಸಂತರ್ಪಣೆ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪರಮ ಪೂಜ್ಯರು, ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಗುರುಗಳು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಶ್ರೀ 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 ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ಸಂಸ್ಥಾನ ಗೋಕರ್ಣ ರಾಮಚಂದ್ರ ಮಠ ಅವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಹೇಳುತ್ತಾ, ವೇದಿಕೆಯ ಮೇಲೆ ಇರುವ ಮಹೇಶ್ ಮುನಿಯಂಗಳ ವಾಸ್ತುತಜ್ಞರು ಹಾಗೂ ನಮ್ಮ ಜಿಲ್ಲಾ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ರಾಜು ಪೂಜಾರಿಯವರು, ವೇದಿಕೆಯ ಮೇಲಿರುವ ಈ ದೇವಸ್ಥಾನದ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ವೇದಿಕೆ ಮೇಲಿರುವ ಎಲ್ಲ ನನ್ನ ಬಂಧುಗಳು, ಅರಮಕೋಡಿಯ ಈಶ್ವರ ದೇವಸ್ಥಾನ ಈಶ್ವರನ ಸಾನ್ನಿಧ್ಯ ಗೋಕರ್ಣದಲ್ಲಿ ಈಶ್ವರ ದೇವರಿದ್ದಾಗೆ ನಮ್ಮ ಉಡುಪಿ ಜಿಲ್ಲೆಗೆ ಅರಮಕೋಡಿಯ ಈಶ್ವರ ದೇವಸ್ಥಾನವು ಒಂದು ಮಹಾನ್ ಕ್ಷೇತ್ರವಾಗಿ ಪರಿಗಣಿಸ್ತದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಪ್ರಾಮಾಣಿಕ, ನಿಷ್ಕಳಂಕ, ನಿಷ್ಕಪಟ ಮನೋವೃತ್ತಿಯ ಈ ಮೀನುಗಾರರು ಸತತ ಪ್ರಯತ್ನದಿಂದ 10 ವರ್ಷ ಹೋರಾಟ ಮಾಡಿ ಇವತ್ತು ಈ ದೇಗುಲವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ನಿಜವಾಗಿ ನಿಮ್ಮ ಹೋರಾಟಕ್ಕೆ ಪರಮಾತ್ಮನ ಆಶೀರ್ವಾದ ಇದೆ ಎನ್ನುವುದರಲ್ಲಿ 2 ಮಾತಿಲ್ಲ. 10 ವರ್ಷದ ನಿಮ್ಮ ಹೋರಾಟ ಸತತವಾಗಿ ಪರಮಾತ್ಮನಿಗೆ ನಿಮ್ಮ ಭಾವನೆ, ನಿಮ್ಮ ನೋವನ್ನು ಪರಮಾತ್ಮ ಆಲಿಸಿದ್ದಾನೆ ಎನ್ನುವುದರಲ್ಲಿ 2 ಮಾತಾಡಲಿಕ್ಕಿಲ್ಲ. ದೇವರ ಆಶೀರ್ವಾದದಿಂದ
ನಿಮ್ಮ ಈ ದೇವಸ್ಥಾನ ಎಷ್ಟೋ ಜನ ಈಗಾಗಲೇ ಹೇಳಿದರು 80,000 ಜನರಿಗೆ 80,000 ಊಟ 1,00,000 ಜನರಿಗೆ ಅನ್ನ ಸಂತರ್ಪಣೆ ಮಾಡುವಂಥ ಕ್ಷೇತ್ರವಾಗಿ ಇದು ಪರಿಗಣಿಸಿದೆ ಅಂತ ಹೇಳುವುದು ಒಂದು ದೊಡ್ಡ ವಿಷಯ. ಅದೇ ರೀತಿ ಪರಮ ಪೂಜ್ಯರ ಪಾದಾರ್ಪಣೆಯಿಂದ ಈ ದೇವಸ್ಥಾನ ದೊಡ್ಡ ಶಿವಕ್ಷೇತ್ರವಾಗಿ ಎಲ್ಲ ತಮ್ಮ ಸಮಾನ ಕಾರ್ಯಕ್ರಮವನ್ನು ಗೋಕರ್ಣದಲ್ಲಿ ಯಾವ ಮಟ್ಟದಲ್ಲಿ ಜನ ಪಿಂಡ ಪ್ರದಾನ ಮಾಡ್ತಾರೋ ಅದು ಈ ಅರಮಕೋಡಿಯಲ್ಲಿಯೂ ಆಗುವ ಹಾಗೆ ಪರಮ ಪೂಜ್ಯರಾದ ರಾಘವೇಶ್ವರ ಭಾರತಿಯವರು ಆಶೀರ್ವದಿಸಬೇಕು. ಈ ಜಾಗವು ಆ ಮಟ್ಟಕ್ಕೆ ಹೋಗಬೇಕು ಎನ್ನುವುದು ನಮ್ಮೆಲ್ಲರ ಆಶಯ. ಸುಂದರವಾದಂಥ ಸಮುದ್ರ ತಡಿಯಲ್ಲಿರುವಂಥ ಈ ಕ್ಷೇತ್ರ ಮಹಾನ್ ಕ್ಷೇತ್ರವಾಗಿ ಪರಿಗಣಿಸಲಿ. ಹಾಗೆ ಈ ದೇವಸ್ಥಾನದ ಅಭಿವೃದ್ಧಿ ಯಾರ ಕಾಲದಲ್ಲಿ ಆಗಬೇಕೆನ್ನೋದು ಶಿವಸಂಕಲ್ಪ, ದೇವರ ಸಂಕಲ್ಪ. ಅದು 10 ವರ್ಷದಿಂದ ಆಗಬೇಕಾಗಿದ್ದ ಕಾರ್ಯ ಈಗ ಕಳೆದ ವರ್ಷ ಕೊರೋನಾದಿಂದ ಭಾಳಷ್ಟು ಮೀನುಗಾರರು ಕಷ್ಟಪಟ್ಟಿದ್ದರು. ಆ ಮೀನುಗಾರರು ಕೊರೋನಾ ಮಹಾಮಾರಿ ಅಲ್ಲದಿದ್ದರೆ ಅವರೇ ಸ್ವಂತ ಇದರಿಂದ ಯಾರ ಹತ್ರ ಕೈ ಆಚದೆ ಈ ದೇವಸ್ಥಾನದ ಅಭಿವೃದ್ಧಿ ಮಾಡ್ತಾಯಿದ್ರು ಎನ್ನುವಂಥ ಒಂದು ನಂಬಿಕೆ ನನಗಿದೆ. ಆದರೆ ಪರಮಾತ್ಮ ಏನೇನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಪ್ರಾಮಾಣಿಕವಾಗಿ ಕೊಟ್ಟಂಥ ಒಂದು ಅರ್ಜಿ 50 ಲಕ್ಷ ರೂಪಾಯಿಯ ಬೇಡಿಕೆಯ ಅರ್ಜಿಯನ್ನು ಕೊಟ್ಟರು. ಅದು ಪರಮಾತ್ಮನ ಇಚ್ಛೆಗೆ ಅನುಗುಣವಾಗಿ 50 ಲಕ್ಷ ರೂಪಾಯಿಯ ಅನುದಾನ ಸ್ಯಾಂಕ್ಷನ್ ಆಗಿದೆ ಸರ್ಕಾರದಿಂದ ಅಂತ ಹೇಳಲಿಕ್ಕೆ ಅದರಲ್ಲಿ ನನಗೆ ಮತ್ತು ನನ್ನ ಲೋಕಸಭಾ ಸದಸ್ಯರಿಗೂ ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಸಂಪೂರ್ಣ ನಿಮ್ಮ ಈ ಪರಮಾತ್ಮನ ಭಕ್ತರಾದ ನಮಗೆ ಅತೀ ಸಂತೋಷವನ್ನು ಹೊಡಿಸ್ತದೆ ಎನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆಲ್ಲರಿಗೂ ನನ್ನ ಆರಾಧ್ಯ ದೇವತೆ ಆದಿಪರಾಶಕ್ತಿ ಮೂಕಾಂಬಿಕೆ ಉತ್ತರೋತ್ತರ ಅಭಿವೃದ್ಧಿ ಅನುಗ್ರಹಿಸಲಿ ಅಂತ ಹೇಳಿ ಪರಮ ಪೂಜ್ಯರ ವಿಶೇಷವಾದ ವಚನವನ್ನು ಕೇಳಬೇಕು ಎನ್ನುವಂಥ ಆಶೆ ಇದೆ. ಭಾಳಷ್ಟು ಸಮಯದಿಂದ ಪರಮ ಪೂಜ್ಯರನ್ನು ನಾನು ಭೇಟಿ ಆಗಲಿಲ್ಲ, ದರ್ಶನ ಮಾಡಲಿಲ್ಲ. ಭಾಳ ಹಿಂದೆ ಸುಮಾರು 15-20 ವರ್ಷದ ಹಿಂದೆ ಸ್ವಾಮಿಗಳ ಭಾಳ ಸಾಮೀಪ್ಯಕ್ಕೆ ಇದ್ದಂಥ ವ್ಯಕ್ತಿ ನಾನು. ಭಾಳ ಅವರು ಗುರುಗಳಾದ ಸಂದರ್ಭದಲ್ಲಿ ಭಾಳ ಹತ್ತಿರದವನಾಗಿದ್ದೆ. ಆಗಲೂ ಇನ್ನೂ ಸಹ ಮತ್ತೂ ಆಗಬೇಕು ಎನ್ನುವ ಆಶೆಯನ್ನು ಹೊಂದಿದ್ದೆ ಎನ್ನುವಂಥ ಮಾತಿನೊಂದಿಗೆ ನಿಮಗೆಲ್ಲರಿಗೂ ದೇವರು ಆಶೀರ್ವಾದ ಮಾಡಲಿ. ಈ ಕ್ಷೇತ್ರ ಮಹಾನ್ ಕ್ಷೇತ್ರವಾಗಿ ಪರಿಗಣಿಸಲಿ, ಜನ ಆಕರ್ಷಣೆಯ ವ್ಯವಸ್ಥೆ ಆಗಲಿ ಅಂತ ದೇವರಲ್ಲಿ ನಾನು ಇನ್ನೊಮ್ಮೆ ಪ್ರಾರ್ಥನೆ ಮಾಡಿ ಗುರುಗಳ ವಚನವನ್ನು ನಾವೆಲ್ಲ ಒಟ್ಟಾಗಿ ಕೇಳುವ ಎನ್ನುವಂಥ ಮಾತಿನೊಂದಿಗೆ ನನ್ನ ಈ ಮಾತನ್ನು ಮುಗಿಸ್ತೇನೆ. ದೇವಳದ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಂತಹ ಸಮಸ್ತ ಮೀನುಗಾರರಿಗೆ ಶುಭವನ್ನು ಕೋರಿ ಈ ಕ್ಷೇತ್ರ ಮತ್ತಷ್ಟು ಅಭಿವೃದ್ಧಿಯಾಗಲಿ ಎನ್ನುವಂಥ ನೆಲೆಯಲ್ಲಿ ಶುಭಾಶಯವನ್ನು ಕೋರಿದಂಥ ಬೈಂದೂರಿನ ಹೆಮ್ಮೆಯ ಶಾಸಕರಾಗಿರುವಂಥ ಶ್ರೀಯುತ BM ಸುಕುಮಾರ ಶೆಟ್ಟಿ ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಸರ್, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಇದರ ನಿರ್ದೇಶಕರಾದ S. ರಾಜು ಪೂಜಾರಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಿಮ್ಮನ್ನು ತಮ್ಮ ಮಾತುಗಳಿಗಾಗಿ ಆಹ್ವಾನಿಸ್ತಾ ಇದ್ದೀವಿ. ಅರಮಕೋಡಿ ಶ್ರೀ ಈಶ್ವರ ದೇವಸ್ಥಾನದ ನೂತನ ದೇಗುಲದ ಲೋಕಾರ್ಪಣೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಸಹ ಆಶೀರ್ವಾದ ನೀಡಲಿಕ್ಕಿರುವಂಥ ಪರಮ ಪೂಜ್ಯ ರಾಘವೇಶ್ವರ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ಗೌರವಾನ್ವಿತ ಶಾಸಕರು ಈಗಾಗಲೇ ತಮ್ಮನ್ನುದ್ದೇಶಿಸಿ ಮಾತಾಡಿದ್ದಾರೆ. ಮಹೇಶ್ ಮುನಿಯಂಗಲ್ ಅವರಿದ್ದಾರೆ. ಈ ಒಂದು ಧಾರ್ಮಿಕ ಸಭೆಯಲ್ಲಿ ಪೂಜ್ಯ ಸ್ವಾಮೀಜಿಯವರ ಮಾತುಗಳನ್ನು ನೀವೆಲ್ಲ ಕೇಳಬೇಕಾದ ಈ ಸಂದರ್ಭದಲ್ಲಿ ಬಹುಶಃ ನಾನು ಯಾವುದೇ ವಿಚಾರವನ್ನು ಮಾತಾಡುವುದಿಲ್ಲ. ಆದರೂ ಸಹ ಇವತ್ತು ಇಂಥ ಒಂದು ದೇಗುಲ ಸನ್ಮಾನ್ಯ ಸುಕುಮಾರ್ ಶೆಟ್ಟಿ ಹೇಳಿದಾಗೆ ಬಹುಶಃ ಕಳೆದ 10 ವರ್ಷಗಳಿಂದ ಈ ದೇಗುಲವನ್ನು ಮಾಡಬೇಕೆನ್ನುವ ದೃಷ್ಟಿಯಿಂದ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಇವತ್ತು ತಾವೆಲ್ಲರೂ ಸಹ ಭಾಳಷ್ಟು ದೈವಭಕ್ತರು. ಇಂಥ ಒಂದು ದೇವಸ್ಥಾನವನ್ನು ಮಾಡೋದ್ರ ಮುಖಾಂತರ ಶ್ರೀ ದೇವರ ಆಶೀರ್ವಾದ ಸದಾ ತಮ್ಮ ಮೇಲಿರ್ತದೆ. ಇವತ್ತು ಪೂಜ್ಯ ಸ್ವಾಮೀಜಿಯವರು
ನಮಗೆ ನಿಮಗೆಲ್ಲ ಆಶೀರ್ವಾದವನ್ನು ನೀಡಲಿಕ್ಕಿದ್ದಾರೆ. ಬಹುಶಃ ನಮಗೆಲ್ಲರಿಗೂ ಸಹ ಪೂಜ್ಯ ರಾಘವೇಶ್ವರ ಸ್ವಾಮೀಜಿಯವರ ಬಗ್ಗೆ ಕರಾವಳಿ ಭಾಗದ ನಮಗೆಲ್ಲರಿಗೂ ಸಹ ಭಾಳಷ್ಟು ಗೊತ್ತಿದೆ. ಇವತ್ತು ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತೆ, ಅಲ್ಲಿ ಪೂಜೆ ಪುನಸ್ಕಾರ ಆಗುತ್ತೆ. ಆದರೆ ಇಂಥ ಒಂದು ಸ್ವಾಮೀಜಿಗಳ ಮಾರ್ಗದರ್ಶನದಿಂದ ಇಡೀ ಸಮಾಜಕ್ಕೆ ಒಂದು ಬದುಕನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಮಾರ್ಗದರ್ಶನವೂ ಸಹ ಇಂಥ ಒಂದು ದೇವ ಮಂದಿರದ ಮುಖಾಂತರ ನಮಗೆ ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡ್ತಾ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ. ತಮ್ಮ ಸಂದರ್ಭೋಚಿತವಾದಂಥ ಔಚಿತ್ಯಪೂರ್ಣವಾದಂಥ ಮಾತುಗಳಿಗೆ ವಂದನೆಗಳು, ಅಭಿನಂದನೆಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಇದ್ದಾರೆ ಶ್ರೀ ಮೋಹನ್ ಚಂದ್ರ, ಅಧ್ಯಕ್ಷರು ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಹಕಾರಿ ಸಂಘ ನೇಮಿತ ಒಪ್ಪಂದ ಹಾಗೂ ಶ್ರೀ ಈಶ್ವರ ದೇಗುಲದ ಲೋಕಾರ್ಪಣೆ ಮತ್ತು ಬ್ರಹ್ಮಕಲಶೋತ್ಸವ ಅಭಿಷೇಕದ ಸಭಾ ಕಾರ್ಯಕ್ರಮದಲ್ಲಿರುವಂಥ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಬೇಡುತ್ತಾ ಹಾಗೂ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾನ್ಯ ಶಾಸಕರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರನ್ನು ಸ್ಮರಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ವಂದಿಸುತ್ತೇನೆ. ಈ ಅರಂಕೋಡಿಯಲ್ಲಿ ಇರುವಂಥ ಶಿವನ ಲಿಂಗ ನಾವು 8 ದಿನದಿಂದ ಅದರ ಬಗ್ಗೆ ಕೇಳ್ತಾ ಇದ್ದೇವೆ. 800 ವರ್ಷಗಳ ಇತಿಹಾಸ ಇರುವಂಥ ಈ ಲಿಂಗ ಕೊಲ್ಲೂರಿನ ಒಂದು ಸನ್ಯಾಸಿಯವರು ಈ ಕಡೆ ಸಂಚಾರ ಮಾಡುತ್ತಾ ಈ ಭಾಗಕ್ಕೆ ಬಂದವಾಗ ಈ ಭಾಗದ ಒಂದು ವಿಶೇಷತೆಯನ್ನು ಮನಗಂಡು ಇಲ್ಲಿ ಆ ಲಿಂಗವನ್ನು ಇಟ್ಟು ಪೂಜೆ ಮಾಡಿದ್ರಂಥ ಅಷ್ಟಮಂಗಲದಲ್ಲಿ ಬಂದಿರುವಂಥ ವಿಷಯ. ಅದೇ ರೀತಿ 800 ವರ್ಷ ಇತಿಹಾಸವಿರುವಂಥ ಈ ಶಿವಲಿಂಗವನ್ನು ಪೂಜೆ ಮಾಡಬೇಕಿದ್ರೆ ಆಗಿನ ಕಾಲದ ಕೇದಿಗೆ ಮನೆಯ ದೇವಡಿಗ ಸಮುದಾಯದವರು ಪೂಜೆ ಮಾಡ್ಕೊಂಡು ಬಂದು ಇಲ್ಲಿನ ಮೀನುಗಾರರು ಇರ್ಬೋದು, ಕೃಷಿಕರು ಇರ್ಬೋದು, ಅವ್ರ ಮೂಲಕ ಅರ್ಚನೆಯ ಕೆಲಸವನ್ನು ಆಗ್ತಿತ್ತು. ನಮ್ಮ ಹಿರಿಯರು ಹೇಳ್ತಾ ಇದ್ದರು, ಒಂದು ಸಣ್ಣ ಕಥೆ ಇದೆ ಇದಕ್ಕೆ ಸಂಬಂಧಪಟ್ಟಂತೆ. ಒಂದು ದನ ಅಂದರೆ ಗೊತ್ತಿರ್ಬೋದು, ಬೆಳಿಗ್ಗೆ ದನ ಮೇಲಿಗೆ ಬಿಟ್ಟರೆ ಸಂಜೆ ಅದು ಮನೆಗೆ ಬರ್ತಾಯಿತ್ತು. ಆದರೆ ಆ ದಿನ ಗೋಮಾತೆ ಮನೆ ಬರಲಿಲ್ಲ. ಮನೆಯವರು ನೋಡ್ಲಿಕ್ಕೆ ಬಂದವಾಗ ಈ ಗೋವು ಈ ಲಿಂಗದ ಹತ್ತಿರ ಇತ್ತಂತೆ. ಯಾಕಂತ ಹೇಳಿದರೆ ಲಿಂಗ ಅಷ್ಟು ಪವಿತ್ರವಾಗಿರ್ಬೋದು ಅಥವಾ ನಮ್ಮ ಶಕ್ತಿ ಇರುವಂಥ ಲಿಂಗ ಆಗಿರ್ಬೋದು. ಅದನ್ನು ಆ ಕಾಲದಲ್ಲಿ ಕಂಡಂಥವರು ಪೂಜೆಯ ಪುರಸ್ಕಾರಗಳನ್ನು ಮಾಡ್ತಾ ಬಂದಿದ್ದರು. ಸುಮಾರು 25 ವರ್ಷದ ಹಿಂದೆ ವೆಂಕಟೇಶ್ ಕುಂದಾರ್ ಇವರ ನೇತೃತ್ವದಲ್ಲಿ ಹಾಗೂ ಮೀನುಗಾರರ ಕೃಷಿಕರ ಒಂದು ನೇತೃತ್ವದಲ್ಲಿ ಅಷ್ಟಬಂಧವನ್ನು ಮಾಡಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡಿದರು. ಅದೇ ರೀತಿ 10 ವರ್ಷದ ಹಿಂದೆ ನವೀನ್ ಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಅಷ್ಟಮಂಗಲವನ್ನು ಹಾಕಿದವಾಗ ಇಲ್ಲಿ ಧಾರ್ಮಿಕ ವಿಧಿವಿಧಾನದ ಮೂಲಕ ಪೂಜೆ ಪುರಸ್ಕಾರವನ್ನು ಮಾಡಬೇಕಂತೇಳಿ ಬಂದವಾಗ ಇದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮದ ಮೂಲಕ ಇವತ್ತು ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ನಮ್ಗೆ ಗೊತ್ತಿರ್ಬೋದು, ಇವತ್ತು ಸಮಾಜದಲ್ಲಿ ಒಂದು ವಿಶೇಷವಾದ ಪಂಗಡ ರಚನೆ ಆಗ್ತಾಯಿದೆ. ಯಾಕಂತೇಳಿದರೆ ನಮ್ಮ ಧರ್ಮದ ಬಗ್ಗೆ ಅಥವಾ ದೇವ ನಿಂದನೆ ಮಾಡುವಂಥದ್ದು, ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ನಿಂದನೆ ಮಾಡುವಂಥ ಒಂದು ಪಂಗಡ ನಿರ್ಮಾಣ ಆಗ್ತಾಯಿದೆ. ಆದರೆ ಕೆಲವರು ಹೇಳ್ಬೋದು, ರಾಮನ ಬಗ್ಗೆ ನಿಂದನೆ ಮಾಡಿದರೆ, ಧರ್ಮನ ಬಗ್ಗೆ ನಿಂದನೆ ಮಾಡಿದರೆ ಧರ್ಮ ಅಥವಾ ರಾಮ ಏನು ಸಣ್ಣನಾಗುವುದಿಲ್ಲ ಅನ್ನೋ ನಮ್ಮ ಪರಿಕಲ್ಪನೆ ಇರ್ಬೋದು. ಆದರೆ ಈ ಪಂಗಡ ಇಷ್ಟು ಬಲಿಷ್ಠ ಆಗ್ತಾ ಹೋಗ್ತಾ ಅವರು ಈ ಧರ್ಮವನ್ನು ನಾಶ ಮಾಡುವಂಥದ್ದು, ದೇಶ ವಿಭಜನೆ ಮಾಡುವಂಥದ್ದು, ಅದೇ ರೀತಿ
ರಾಷ್ಟ್ರ ವಿದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಯಾಕೋ ಗೊತ್ತಿಲ್ಲ, ಸಮಾಜದಲ್ಲಿ ಕೇಸರಿ ಅಂತ ಹೇಳಿದರೆ ಯಾವುದೋ ಒಂದು ಪಂಗಡದ ಭಾಗ ಅನ್ನುವಂಥ ಕಲ್ಪನೆ ಇದೆ. ಆದರೆ ಗೊತ್ತಿರ್ಬೋದು, ಮಹಾಭಾರತದಲ್ಲಿರ್ಬೋದು, ರಾಮಾಯಣದಲ್ಲಿರ್ಬೋದು, ಈ ಕೇಸರಿ ಮಹಾಭಾರತದ ಕೃಷ್ಣನ ರಥದಲ್ಲಿರ್ಬೋದು, ರಾಮನ ರಥದಲ್ಲಿರ್ಬೋದು, ಕೇಸರಿ ಧ್ವಜವನ್ನು ನಾವು ಕಾಣ್ತೇವೆ. ಆದರೆ ನಾವು ಈಗ ದೀಪವನ್ನು ಹಚ್ಚಿ ಈಗವನ್ನು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ವಿ. ಆ ದೀಪದಲ್ಲಿರುವಂಥ ಕೇಸರಿಯನ್ನು ಯಾರಿಗೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಾವೆಲ್ಲ ಯಾಕೋ ಗೊತ್ತಿಲ್ಲ, ನಮ್ಮ ಮಾನಸಿಕತೆ ಅನ್ನುವಂಥದ್ದು ಕೇಸರಿ ಅಂದ ಕೂಡಲೇ ಯಾವುದೋ ಒಂದು ಕಡೆ ಹೋಗ್ತಾ ಇದ್ದೇವೆ. ಕೇಸರಿ ಅನ್ನುವಂಥದ್ದೇ ಹಿಂದುತ್ವ, ಇಲ್ಲಿನ ಸಂಸ್ಕೃತಿ. ಯಾಕಂತ ಹೇಳಿದರೆ ನಮ್ಮ ಸೂರ್ಯನ ಕಿರಣ ಗೊತ್ತಾಗ್ಬೋದು ನಮಗೆ, ಅದು ಪ್ರಜ್ವಲಿಸುವಾಗ ಏನು ಜ್ವಾಲೆ ಏನಿದೆ ಅದು ಸಹ ಕೇಸರಿ. ಅದನ್ನು ಯಾರ ಹತ್ರ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ? ಅದನ್ನೆಲ್ಲ ನಾವು ಮನಗಣಬೇಕು. ನಮ್ಗೆ ಗೊತ್ತಿರ್ಬೋದು, ಆಡಳಿತ ಮಂಡಳಿಯವರು 9 ದಿನ ಕಾರ್ಯಕ್ರಮಗಳನ್ನು ಮಾಡಿದರು. ನಮ್ಮ ಜನರಿಗೆ ಧಾರ್ಮಿಕ ಸಭೆ ಅಂತೇಳಿದರೆ ಯಾಕೋ ಅದರ ಬಗ್ಗೆ ಹೆಚ್ಚು ಕಾಳಜಿ ಇಲ್ಲ. ಕೇವಲ ಮನೋರಂಜನೆ ಮಾತ್ರ ಬದುಕಲ್ಲ. ಯಾಕಂತ ಹೇಳಿದರೆ ಧಾರ್ಮಿಕ ವಿಷಯಗಳು ನಮ್ಮ ಆಚಾರ ವಿಚಾರದೊಟ್ಟಿಗೆ ಬರಬೇಕು. ಧರ್ಮ ಇಲ್ಲದೆ ಯಾವುದೇ ಇಲ್ಲ. ಕೆಲವರು ಹೇಳ್ಬೋದು ಪರಮಾತ್ಮನಿಲ್ಲ, ಈಶ್ವರನಿಲ್ಲ, ಅಥವಾ ದೇವರಿಲ್ಲ ಅಂತ ಹೇಳ್ಬೋದು. ಆದರೆ ಪರಮಾತ್ಮ ಅನ್ನೋದೇ ಆತ್ಮ. ಆತ್ಮ ನಮ್ಮೆಲ್ಲರಲ್ಲಿ, ಯಾರಲ್ಲಿ ಆತ್ಮ ಇದ್ದಾನೆ ಅವನೇ ಪರಮಾತ್ಮ. ಪರಮಾತ್ಮ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು, ಅವನಿಗೆ ಉದ್ದ ಅಗಲ ಯಾವುದೂ ಇಲ್ಲ, ಕಣ್ಣಿಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ. ಅವನ ಒಂದು ಸಣ್ಣ ಕಿಡಿ ನಾವು ಆತ್ಮ, ಅವನ ಕಿಡಿ ನಮ್ಮ ದೇಹದಲ್ಲಿರ್ತದೆ. ಬಿಟ್ಟರೆ ನಾವು ದೇವರ ಒಂದು ಸಣ್ಣ ಭಾಗ ಅಂತ ತಿಳ್ಕೊಂಡ್ರೆ ಈ ಸಮಾಜ ಅಥವಾ ಈ ದೇಶ ಅಥವಾ ಹಿಂದುತ್ವ ಉಳಿತದೆ ಅನ್ನೋದು ಪರಿಕಲ್ಪನೆ. ಈ ಅರಮಕೊಡಿ ದೇವಸ್ಥಾನ ಒಂದು 20 ಅಂದರೆ 19 ತಾರೀಕಾಗಿ ಇವತ್ತಿಗೆ ಮುಕ್ತಾಯ ಆಗ್ತದೆ ಕಾರ್ಯಕ್ರಮ, 20ನೇ ತಾರೀಕಿಗೆ. ಆದರೆ 21ನೇ ತಾರೀಕಿಗೆ ಈ ಅರಮಕೊಡಿ ಕೇವಲ ಆಡಳಿತ ಮಂಡಳಿಯವರಿಗೆ ಅಥವಾ ಖಾಲಿ ಮೀನುಗಾರರಿಗೆ ಆಗಬಾರ್ದು ಇದು. ಯಾಕಂತ ಹೇಳಿದರೆ 1 ಲಕ್ಷದಷ್ಟು ಜನ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಭಾಗವಹಿಸಿದ್ದೀರಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಪ್ರತಿನಿತ್ಯ ನಾವು ಈ ಕಾರ್ಯಕ್ರಮದಲ್ಲಿ ಇದು ಅರಮಕೊಡಿಗೆ ಬರಬೇಕು, ಅಥವಾ ವಾರಕ್ಕೊಮ್ಮೆ ಬರಬೇಕು, ಅಥವಾ 15 ದಿನಕ್ಕೊಮ್ಮೆ ಬರಬೇಕು, ಅಥವಾ ತಿಂಗಳಿಗೊಮ್ಮೆ ಬರಬೇಕು, ಅಥವಾ ವರ್ಷಕ್ಕೆ ಶಿವನ ಆರಾಧನೆ ಮಾಡಲಿಕ್ಕಾದರೂ ಬರಬೇಕು. ಯಾಕಂತ ಹೇಳಿದರೆ ಈ ಕ್ಷೇತ್ರ ಪಾವನ ಆಗಬೇಕಾದ್ರೆ ಭಕ್ತಾದಿಗಳು ಬರಬೇಕು. ಈ ಆಡಳಿತ ಮಂಡಳಿಯವರು ದೇವಸ್ಥಾನದ ಒಂದು ಭೌಗೋಳಿಕ ಪರಿಧಿಯಲ್ಲಿ ಮದ್ಯ ಅಥವಾ ಮಾಂಸವನ್ನು ನಿಷೇಧವನ್ನು ಮಾಡಬೇಕು. ಯಾಕಂತ ಹೇಳಿದರೆ ಈ ಕ್ಷೇತ್ರ ಪವಿತ್ರ ಆಗಬೇಕಾದ್ರೆ ಅದೆಲ್ಲವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಈ ಕಾರ್ಯಕ್ರಮ ಮಾಡುವಾಗ 3,000ದಷ್ಟು ಸ್ವಯಂ ಸೇವಕರು ಶ್ರಮವನ್ನು ವಹಿಸಿ ಮಾಡಿದರು. ಅದರೊಟ್ಟಿಗೆ ನೂರಾರು ಜನ ದಾನಿಗಳು ಈ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನು ಮಾಡಿದರು. ಆದರೆ ಹಣವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದಿರುವಂಥ ಕೂಲಿ ಕಾರ್ಮಿಕರು, ಕೂಲಿ ಮಾಡುವಂಥ ಮಾತೆಯರು ಇರ್ಬೋದು ಅಥವಾ ಪುರುಷರು ಇರ್ಬೋದು, ನಮ್ಮ ಹತ್ರ ಹಣ ಕೊಡಲಿಕ್ಕೆ ಆಗದಿದ್ರೂ ದಿನ ಅವನ್ನು ದೂಡುವಂಥ, ದಿನಕ್ಕಾಗಿ ಹೊಟ್ಟೆ ಹೊರೆಯುವಂಥ ನಮ್ಮ ಭಕ್ತಾದಿಗಳು ದಿನನಿತ್ಯ ಸೇವೆಯನ್ನು ಮಾಡಿದರು. ಆ ಸೇವೆ ಈಶ್ವರನಿಗೆ ಹೆಚ್ಚು ಪ್ರಸನ್ನನಾಗಬಹುದು ಅನ್ನೋ ಕಲ್ಪನೆ. ಅದೇ ರೀತಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಒಂದಿಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಈ ವೇದಿಕೆಗೆ ಪರಿಹಾರ ಆಗಬೇಕು. ಯಾಕಂತ ಹೇಳಿದರೆ ಇಲ್ಲಿ ಒಂದು ವರ್ಷದಲ್ಲಿ 5-6 ತಿಂಗಳು ಉದ್ಯೋಗ ಇರ್ತದೆ ಮೀನುಗಾರರಿಗೆ. ಅದ ನಂತರ ಅವರಿಗೆ ಉದ್ಯೋಗ ಇರುವುದಿಲ್ಲ. ಆ ಉದ್ಯೋಗವನ್ನು ಸೃಷ್ಟಿಯಾಗುವಂಥದ್ದಾಗಬೇಕು. ಅದರೊಟ್ಟಿಗೆ ಇಲ್ಲಿನ ದೊಡ್ಡ ಸಮಸ್ಯೆ ಅಂತೇಳಿದರೆ ಕುಡಿಯೋ ನೀರಿನ ಸಮಸ್ಯೆ ಇದೆ. ಯಾಕಂತ ಹೇಳಿದರೆ ಗೊತ್ತಿರ್ಬೋದು, ಇಲ್ಲಿ ಸಮುದ್ರ ಅಂತ ಹೇಳೋದು ಉಪ್ಪು. ನಮ್ಮ ಒಂದು 4-5 ಭಾಗದ ವಾರ್ಡುಗಳಲ್ಲಿ ಅದನ್ನು ಮನಗಂಡು ನಮ್ಮ ಶಾಸಕರು, ಸಂಸದರು ಸುಮಾರು 500 ಕೋಟಿ ಕೇಂದ್ರ ಸರ್ಕಾರ ಮತ್ತು ನಬಾರ್ಡ್ ರಾಜ್ಯ ಸರ್ಕಾರದ 3 ವಿಭಾಗದಲ್ಲಿ ಸೇರಿ 500 ಕೋಟಿ
ಒಂದು ವರಹಾಯಿ ಪ್ರಾಜೆಕ್ಟನ್ನು ಬರ್ತಾ ಇದೆ. ಈ ಭಾಗದಲ್ಲಿ ಒಂದು 2.5 ವರ್ಷದಲ್ಲಿ ಆ ಸಮಸ್ಯೆಗಳು ಬಗೆಹರಿಸ್ತದೆ. ಯಾಕಂತ ಹೇಳಿದ್ರೆ ಇದು ಈ ಭಾಗದ ದೊಡ್ಡ ಸಮಸ್ಯೆ ಆಗಿದೆ. ಈ ಸಮಸ್ಯೆಗಳಿಗೆ ಈ ವೇದಿಕೆ ಪರಿಹಾರವನ್ನು ಒದಗಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥದಕ್ಕೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅರಮಕೋಡಿ ಶ್ರೀ ಈಶ್ವರ ದೇವಸ್ಥಾನದ ಇತಿಹಾಸವನ್ನು ಮೆಲುಕು ಹಾಕುವುದರ ಮೂಲಕ ಇಲ್ಲಿನ ಧಾರ್ಮಿಕ ಕ್ರಿಯೆಗಳ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತಹ ಕರಾವಳಿ ಸಾಂಪ್ರದಾಯಿಕ ಮೀನುಗಾರರ ಸಹಕಾರಿ ಸಂಘ ನಿಯಮಿತ ಒಪ್ಪಂದ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ಚಂದ್ರ ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಮಹೇಶ್ ಮುನಿಯಂಗಡ್ ಅವರು ಎರಡು ಮಾತಾಡಬೇಕು ಅಂತ ಕೋರಿಕೊಳ್ತಾ ಇದ್ದೇನೆ. ಈ ದೇವಸ್ಥಾನದ ಇಷ್ಟು ಸುಂದರವಾದಂಥ ಕಟ್ಟಡ, ಇದರ ವಾಸ್ತುಶಿಲ್ಪ ಇದನ್ನೆಲ್ಲ ಕಂಡು ಬೆರಗಾದವರು ಸಾಕಷ್ಟು ಮಂದಿ ಭಕ್ತಜನ ಬಂಧುಗಳಲ್ಲಿದ್ದಾರೆ. ಅದರ ರೂಪುರೇಷೆ ನೀಲ ನಕಾಶೆಯನ್ನು ಕೊಟ್ಟವರು ಶ್ರೀ ಮುನಿಯಂಗಡ್ರವರು. ತಮ್ಮ ಮಾತುಗಳಿಗಾಗಿ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮಿಗಳ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತಾ ಕ್ಷೇತ್ರಾಧಿಪನಾದ ಮಹಾ ಈಶ್ವರ ಸಪರಿವಾರ ದೇವತಾ ಸಾನ್ನಿಧ್ಯವನ್ನು ಮನಸಾ ಸ್ಮರಿಸಿ ಈ ಕ್ಷೇತ್ರ 10 ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಪ್ರಕ್ರಿಯೆ ಆರಂಭ ಆಯಿತು. ಆ ಸಮಯದಲ್ಲಿ ಅಷ್ಟಮಂಗಲ ಪ್ರಶ್ನಾಚಿಂತನೆ ನಡೆಸಿ ಅದರಲ್ಲಿ ಆ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತ ಕಂಡುಬಂತು. ಆ ಸಂದರ್ಭದಲ್ಲಿ ಇಲ್ಲಿಯ ಲಿಂಗವನ್ನು ಪರಿಶೀಲಿಸಿದಾಗ ಇದು ಸ್ವಯಂಭು ಲಿಂಗವಾಗಿದ್ದು ಕೆಳಭಾಗ ವೃತ್ತಾಕಾರವಾಗಿಯೂ ಮೇಲ್ಭಾಗ ಲಿಂಗ ಸ್ವರೂಪವಾಗಿರುವಂತಹ ಸ್ವಯಂಭು ಲಿಂಗವಾಗಿದೆ. ಹೇಗೆ ಮಹಾಬಲೇಶ್ವರ ದೇವರ ಲಿಂಗ ಇದೆಯೋ ಪ್ರಾಕೃತಿಕವಾಗಿ, ಅದೇ ರೀತಿ ಇದು ಕೂಡ ಸ್ವಯಂಭು ಲಿಂಗವಾಗಿದೆ. ಅಂತಹ ಲಿಂಗವನ್ನು ನಾವು ಜೀರ್ಣೋದ್ಧಾರ ಮಾಡುವ ಪ್ರಕ್ರಿಯೆಯಲ್ಲಿ ಪ್ರಥಮತಃ ಶಿಲಾನ್ಯಾಸಗೊಯ್ದು ಆಮೇಲೆ 10 ವರ್ಷಗಳ ನಂತರ ಇದು ಇವಾಗ ದೇವಾಲಯ ಕೆಲಸಗಳು ಪೂರ್ಣಗೊಂಡು ಗರ್ಭಗೃಹ ಮತ್ತು ಮುಖಾಯಾಮ ಸಹಿತವಾದಂತಹ ಗರ್ಭಗೃಹ ಮತ್ತು ಮುಖಾಯಾಮದಲ್ಲಿ ನಂದಿಯನ್ನು ಸ್ಥಾಪಿಸಲಾಗಿದೆ. ಇಂತಹ ಸುತ್ತುಬೋಳಿ ಕೂಡ ನಿರ್ಮಾಣವಾಗಿದೆ. ಇಂತಹ ದೇವಾಲಯದ ನಿರ್ಮಾಣದಲ್ಲಿ ನಮಗೂ ಭಾಗಿಯಾಗುವಂತಹ ಮಹಾಭಾಗ್ಯಕ್ಕೆ ಭಗವಂತನನ್ನು ಸ್ಮರಿಸಿ ನಾನು ಈ ಕ್ಷೇತ್ರಕ್ಕೆ ಬರಲು ಮೂಲ ಕಾರಣರಾದಂತಹ ಗುರು ಪರಂಪರೆಯನ್ನು ಮನಸಾ ಸ್ಮರಿಸಿ ಸಾಮಾನ್ಯ 96-97 ಇಸವಿಯಿಂದ ಗುರು ಪರಂಪರೆಯಿಂದ ಅಂದರೆ ರಾಘವೇಶ್ವರ ಭಾರತಿಗಳ ಮಹಾ ಆಶೀರ್ವಾದದಿಂದ ಈ ವೃತ್ತಿಯನ್ನು ಮಾಡುತ್ತಾ ಇದ್ದೇನೆ. ಹಾಗೂ ಈ ಕ್ಷೇತ್ರದಲ್ಲಿ ಆ ಭಗವಂತ ನೆಲೆ ನಿಂತು ಈ ಗ್ರಾಮಕ್ಕೂ ಊರಿಗೂ ಸಮಸ್ತರಿಗೂ ಭಗವಂತನ ಪರಿಪೂರ್ಣ ಅನುಗ್ರಹ ಸಿಕ್ಕಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಹಾಗೂ ಸಮುದ್ರ ರಾಜ ನಿಮಗೆ ಪರಿಪೂರ್ಣ ಅನುಗ್ರಹವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತಾ, ಹಾಗೂ ಇಲ್ಲಿಯ ಆಡಳಿತ ಮಂಡಳಿಗಳು ಹಾಗೂ ಇಲ್ಲಿಯ ಸಮಸ್ತರನ್ನು ಮನಸಾ ಸ್ಮರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥಿಸುತ್ತಾ ನನ್ನ ಒಂದೆರಡು ಮಾತನ್ನು ಕೊನೆಗೊಳಿಸ್ತೇನೆ. ಹರೇ ರಾಮ. ತಮ್ಮ ಸವಿಯಾದ ಮಧುರವಾದಂಥ ಮಾತುಗಳಿಗೆ ಮಂಡೆ ಮಣಿದು ಇದೀಗ ನಮ್ಮೊಂದಿಗಿದ್ದಾರೆ ಶ್ರೀ ಗಣೇಶ್ ಬಿ, ಹಿರಿಯ ನಿರ್ದೇಶಕರು, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಡುಪಿ. ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಈಶ್ವರ ದೇವರನ್ನು, ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂಥ ಪೂಜ್ಯ ಸ್ವಾಮೀಜಿಯವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಸಭೆಯ ಅಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನ ಭಕ್ತಾಭಿಮಾನಿಗಳೇ, ನಾನು ಇವತ್ತಿನ ಅತಿಥಿ ಅಲ್ಲ, ಅದಕ್ಕಾಗಿ ಮಾತಾಡೋದು ಬೇಡ ಅಂತೇಳಿ ಹೇಳಿದ್ದೆ. ನಾನು ಮೊನ್ನೆ ಭಾನುವಾರ ದಿವಸ ಈ ಸಭೆಗೆ ಬರಬೇಕಿತ್ತು, ಕಾರಣಾಂತರದಿಂದ ಬರಲಿಕ್ಕೆ ಆಗದಿರುವುದರಿಂದ ಇವತ್ತು ಬರ್ತೇನೆ ಅಂತೇಳಿ ಹೇಳಿ ಬಂದಿದ್ದೇನೆ. ಈ ಕಡಲ ತಡಿಯ ಭಾಗದಲ್ಲಿ ಬಹಳ ಸುಂದರವಾದಂಥ ಒಂದು ದೇವಸ್ಥಾನವನ್ನು ಈಗಾಗಲೇ ಹೇಳಿದಾಗೆ ಸುಮಾರು 10 ವರ್ಷಗಳಿಂದ
ಸಮಿತಿಯವರು, ಊರಿನವರು, ದಾನಿಗಳೆಲ್ಲ ಪ್ರಯತ್ನಪಟ್ಟು ಮಾಡಿರುವಂಥದ್ದು ಭಾಳ ಸುಂದರವಾದಂಥ ಶಿಲಾಮಯವಾದಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದೀರಿ. ನೋಡಿ ಬಹಳ ಸಂತೋಷ ಆಯಿತು. ಪೂಜ್ಯ ಹೆಗ್ಗಡೆಯವರು ಜೀರ್ಣಾವಸ್ಥೆಯಲ್ಲಿರುವಂಥ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸುವಂಥ ನಿಟ್ಟಿನಲ್ಲಿ ಇಲ್ಲಿಂದ ಮನವಿಯನ್ನು ಹಿಡಿದುಕೊಂಡು ಧರ್ಮಸ್ಥಳಕ್ಕೆ ಹೋದಾಗ ಡಿಯನ್ನು ಅಥವಾ ಹಣವನ್ನು ಆವಾಗಲೇ ಕೊಡೋದಿಲ್ಲ, ಮತ್ತೆ ಕಳಿಸಿಕೊಡ್ತೇನೆ ಅಂತೇಳಿ ಹೇಳ್ತಾರೆ. ಒಂದು ವಾರದೊಳಗಡೆ 15 ದಿವಸದೊಳಗಡೆ ಕಳಿಸಿಕೊಡ್ತಾರೆ. ಪ್ರಸಾದ ರೂಪದಲ್ಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಪ್ರಸಾದವನ್ನು ನಿಮ್ಮಲ್ಲಿಗೆ ಕಳಿಸಿದ್ದೇನೆ ಅಂತೇಳಿ ಕಳಿಸಿಕೊಡ್ತಾರೆ. ಬಹುಶಃ ಆ ರೀತಿಯಲ್ಲಿ ಬಹುಶಃ ಇಲ್ಲಿ ಈ ದೇವಸ್ಥಾನಕ್ಕೂ ಧರ್ಮಸ್ಥಳದ ಪ್ರಸಾದ ರೂಪದಲ್ಲಿ ಬಂದಿದೆ ಅಂತೇಳಿ ತಿಳ್ಕೊಂಡೆ ನಾನು. ಸಾಮಾನ್ಯವಾಗಿ ಇಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ಉದ್ದೇಶ, ಅದರ ಹಿನ್ನೆಲೆ ಏನು ಹೇಳಿದರೆ, ಒಂದು ಊರಿನ ಜನ ಹೇಗಿದೆ ಅಂತೇಳಿ ತಿಳ್ಕೊಳ್ಬೇಕಿದ್ರೆ ಎರಡನ್ನು ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹೊರಗಿನಿಂದ ಬಂದವರಿಗೆ. ಒಂದು ಊರಲ್ಲಿರುವಂಥ ಒಂದು ಶಾಲೆ, ವಿದ್ಯಾಲಯ ಅಂತೇಳಿ ಕರಿತೇವೆ, ಇನ್ನೊಂದು ದೇವಾಲಯ. ಈ ಎರಡನ್ನು ನೋಡಿದರೆ ಈ ಊರಿನ ಜನ ಸಂಸ್ಕಾರ ಉಂಟೋ, ಸಂಸ್ಕೃತಿ ಉಂಟೋ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತೆ. ಇದು ನಮ್ಮ ಊರಿನ ಗೌರವದ ಒಂದು ಪ್ರತೀಕ ಅಂತೇಳಿ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಊರಲ್ಲಿರುವಂಥ ಶಾಲೆ ಇರ್ಬೋದು ಅಥವಾ ದೇವಸ್ಥಾನಗಳಿರ್ಬೋದು, ಅದು ಜೀರ್ಣಾವಸ್ಥೆಯಲ್ಲಿ ಇರಬಾರ್ದು, ಅದು ಸುಸ್ಥಿತಿಯಲ್ಲಿ ಇಡಬೇಕು. ಅದು ಎಲ್ಲರ ಭಾಗವಾಗಿ ನಮ್ಮ ಧಾರ್ಮಿಕ ಹಿನ್ನೆಲೆಯಿಂದ ಬಂದಿರುವಂಥ ಈ ಏನು ಸಂಸ್ಕಾರ ಸಂಸ್ಕೃತಿ ಇದೆಯೇನೋ ಅದನ್ನು ಮುಂದಿನ ಪೀಳಿಗೆಗೂ ಕೊಂಡೊಯ್ಯುವಂಥ ಜವಾಬ್ದಾರಿ ನಮಗಿದೆ. ಯಾವುದೇ ಸಭೆಗೆ ಹೋದಾಗ ಎಲ್ಲರೂ ಹೇಳ್ತಾರೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತೇಳಿ. ಅಂದರೆ ಏನು ಅಂತೇಳಿ ಕೇಳಿದ್ರೆ ಗೊತ್ತಿಲ್ಲ. ಭಾಷಣ ಮಾಡುವಾಗ ಹೇಳಿದವರು, ಈಗ ನನ್ನಂಥವ್ರು ಯಾರೋ ಭಾಷಣ ಮಾಡುವಾಗ ಹೇಳಿದರೆ ಧರ್ಮೋ ರಕ್ಷತಿ ರಕ್ಷಿತ ಅಂದರೆ ಏನು ಅಂತೇಳಿ ತಿರುಗಿ ಕೇಳಿದರೆ ಅದರ ಉತ್ತರ ಇರುವುದಿಲ್ಲ. ಇಷ್ಟೇ ಉತ್ತರ. ನಮ್ಮ ಧರ್ಮ ನಾವು ಹೇಗೆ ಬದುಕಬೇಕೋ ಅದೇ ರೀತಿಯಲ್ಲಿ ಬೇರೆಯವರನ್ನು ಬದುಕಲಿಕ್ಕೆ ಬಿಡುವಂಥದ್ದು ಅದು ಧರ್ಮ ಅಂತೇಳಿ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ ನಾನು. ಒಂದು ಕೆರೆಯ ನೀರಿತ್ತು ತುಂಬ. ಒಂದು ಚೇಳು ಮೇಲೆ ಕೆಳಗೆ ಹೊರಳಾಡುವಂಥ ಸಾಯುವಂಥ ಸ್ಥಿತಿಯಲ್ಲಿತ್ತಂತೆ. ಆ ದಾರಿಯಲ್ಲಿ ಹೋಗುವಂಥ ಎಲ್ಲರೂ, ನಮಗೆಲ್ಲ ಗೊತ್ತಿದೆ, ಒಂದು ಅಡಿಗೆ ಬಿದ್ದರೆ ಆಳಿಗೆ ಒಂದು ಕಲ್ಲು ಅಂತೇಳಿ ಒಂದು ಮಾತಿದೆ. ಯಾರಾದರೂ ಅಡಿಗೆ ಬಿದ್ದರೆ ಅವನಿಗೆ ಮತ್ತೊಂದಷ್ಟು ಅಡಿಗೆ ಹಾಕು ಅಂತೇಳಿ ಮನಸ್ಸಿತ್ತಿರುತ್ತೆ. ಆದರೆ ಆ ದಾರಿಯಲ್ಲಿ ಹೋಗುವಂಥ ಒಬ್ಬರು ಋಷಿಯಾದವಂಥವರು, ಒಬ್ಬರು ಸ್ವಾಮೀಜಿಯವರು ಈ ಚೇಳು ಮುಳುಗುವಂಥ ಸ್ಥಿತಿಯಲ್ಲಿದ್ದ ನೋಡಿ ಅದನ್ನು ಮೇಲಕ್ಕೆತ್ತಿ ಬದುಕಿಸುವ ಅಂತೇಳಿ ಕೈ ಹಾಕಿದ್ರಂತೆ. ಕೈ ಹಾಕಿದ ತಕ್ಷಣ ಚೇಳು ಕಚ್ಚಲಿಕ್ಕೆ ಬಂತು. ಒಂದು ಸಾರಿ ಕೈ ಹಾಕಿದ್ರು, ಕಚ್ಚಲಿಕ್ಕೆ ಬಂತು. 2 ಸಾರಿ ಪ್ರಯತ್ನ ಪಟ್ಟರು, ಕಚ್ಚಲಿಕ್ಕೆ ಬಂತು. 3ನೇ ಸಾರಿ ಪ್ರಯತ್ನ ಪಟ್ಟು ಮೇಲಕ್ಕೆ ಹಾಕಿದ್ರಂತೆ. ಆವಾಗ ಅದೇ ದಾರಿಯಲ್ಲಿ ಸ್ವಲ್ಪ ಓದಿರುವಂಥ ಕಾಲೇಜಿಗೆ ಹೋದಂಥ ಹುಡುಗರು 4-5 ಜನ ಹೋಗ್ತಾ ಇದ್ರಂತೆ. ಅವರು ಪಕ್ಕದಲ್ಲಿ ನಿಂತುಕೊಂಡು ಋಷಿಗಳ ಹತ್ರ, ಸ್ವಾಮೀಜಿಯವ್ರ ಹತ್ರ ಕೇಳಿದ್ರಂತೆ, ಏನು ಸ್ವಾಮಿ ನಿಮಗೇನು ಇದು ಸರಿ ಇಲ್ವಾ? ಆ ಚೇಳು ಕಚ್ಚುತ್ತೆ ಅಂತೇಳಿ ಗೊತ್ತಿದ್ದುಕೊಂಡು ಕೈ ಹಾಕ್ತಿರಲ್ಲ ನೀವು ಅಂತ ಕೇಳಿದ್ರಂತೆ. ಈ ಮಕ್ಕಳ ತಲೆಯಲ್ಲೇನಿತ್ತು ಅಂದರೆ, ನಾವೆಲ್ಲ ಓದಿದವರು, ಕಾಲೇಜು ಎಲ್ಲ ಮೆಟ್ಟಿಲು ಹತ್ತಿದ್ದೇವೆ, ಓದಿದ್ದೇವೆ, ನಮಗಿಂತ ಈ ಸ್ವಾಮೀಜಿಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರು. ಸ್ವಾಮೀಜಿ ತಿರುಗಿ ಒಂದು ಪ್ರಶ್ನೆ ಕೇಳಿದ್ರಂತೆ. ನೀವು ಕೇಳಿದ್ದು ಸಮಂಜಸವಾಗಿದೆ ಪ್ರಶ್ನೆ, ಆದರೆ ಚೇಳಿನ ಧರ್ಮ ಯಾವುದು? ಮಕ್ಕಳ ಹತ್ರ ಪ್ರಶ್ನೆ ಕೇಳಿದ್ರಂತೆ. ಚೇಳು ಇದೆಯಲ್ಲ, ಚೇಳಿನ ಧರ್ಮ ಯಾವುದು ಕೇಳಿದ್ರಂತೆ. ಅವ್ರಿಗೆ ಗೊತ್ತಾಗಲಿಲ್ಲ ಮಕ್ಕಳಿಗೆ. ಸ್ವಾಮೀಜಿ ತಿರುಗಿಸಿ ಹೇಳಿದ್ರಂತೆ, ಕಚ್ಚುವುದು ಚೇಳಿನ ಧರ್ಮ, ಅದನ್ನು ಬದುಕಿಸುವುದು ಮನುಷ್ಯ ಧರ್ಮ ಅಂತ ಹೇಳಿದ್ರಂತೆ. ಇವತ್ತು ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು. ನಾನು ಬದುಕಬೇಕು, ಮತ್ತೊಬ್ಬ ಜೀವಿಯನ್ನು ಬದುಕಲಿಕ್ಕೆ ಬಿಡಬೇಕು, ಅದು ನಮ್ಮ ಧರ್ಮ ಅಂತೇಳಿ ತಿಳ್ಕೊಂಡ್ರೆ ಸಾಕು ಅನ್ನೋಂಥದ್ದನ್ನು ನಾನು ತಿಳಿಸ್ತಾ, ಸಾಮಾನ್ಯವಾಗಿ ನಾವು ದೇವರನ್ನು ಎಲ್ಲ ಕಡೆ ಕಾಣ್ತೇವೆ ಅಂತೇಳಿ ಹೇಳ್ತೇವೆ. ಗಿಡ ಮರದಲ್ಲಿ ಕಾಣ್ತೇವೆ, ಕಲ್ಲಿನಲ್ಲಿ ಕಾಣ್ತೇವೆ, ಇನ್ನು ಯಾವುದೋ ರೂಪದಲ್ಲಿ ದೇವರನ್ನು ಕಾಣ್ತೇವೆ. ನಾನು ಯಾವಾಗಲೂ ಹೋದರೂ ಕೆಲವು ಕಡೆ ಮಾತಾಡೋ ಒಂದು ಪ್ರಶ್ನೆ ಕೇಳೋದಿದೆ. ನಾವೊಂದು ವಾಹನದಲ್ಲಿ ಕೂತ್ಕೊಳ್ಳುವಾಗ ವಾಹನಕ್ಕೆ ಕೈ ಮುಗಿತೇವೆ. ದೇವರೇ ಇಲ್ಲಿ ಇದ್ದೀಯಾ ನೀನು, ನನಗೆ ಎಲ್ಲಿ ಹೋಗಬೇಕೋ ಅಲ್ಲಿ ಹೋಗಿ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬಂದು ಇಲ್ಲಿ ಬಿಡುವಂಥದ್ದು ನೀನು ಇದ್ದೀಯಾ ಅಂತೇಳಿ ನಾನು ನಂಬಿದ್ದೇನೆ ಅಂತೇಳಿ ಒಂದು ಬೈಕ್ ಆಗಿರ್ಬೋದು, ಒಂದು ಕಾರ್ ಆಗಿರ್ಬೋದು, ಯಾವುದೇ ವಾಹನಕ್ಕೆ ಕೂತ್ಕೊಳ್ಳೋ ಕೈ ಮುಗಿತೇವೆ. ನಾನು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ಕೈ ಮುಗಿದು, ಅಥವಾ ರಾತ್ರಿ ಸ್ನಾನ ಮಾಡಿದ ಮೇಲೆ ಭಜನೆ ಮಾಡೋದು ಕೈ ಮುಗಿದು, ಆ ಸಂದರ್ಭದಲ್ಲಿ ಕೂಡ ದೇವರಲ್ಲಿ ಏನೋ ಬೇಡಿಕೆ ಇದೆ. ನಮ್ಮದು ಏನು ಅಂತೇಳಿ ಬೇಡಿಕೆ ಇದೆ, ನನಗೆ ಅದು ಕೊಡು ಇದು ಕೊಡು ಅಂತೇಳಿ ದೇವರಲ್ಲಿ ಕೇಳೋದಲ್ಲ, ನನಗೆ ಆರೋಗ್ಯ ಕೊಡು ಅಂತೇಳಿ ಕೇಳಬೇಕಂತೆ. ಸ್ವಾಮಿ ಹತ್ರ ಸಾಮಾನ್ಯವಾಗಿ ಹೆಚ್ಚಾಗಿ ಕೇಳುವಾಗ ನಾವು, ನನಗೆ ಶಕ್ತಿ ಕೊಡು, ಭಕ್ತಿ ಮಾಡುವಂಥ ಶಕ್ತಿ ಕೊಡು, ನಾನು ಆರೋಗ್ಯವಾಗಿರುವಾಗ ನೋಡಿಕೊಳ್ಳು ಅಂತೇಳಿ ದೇವರಲ್ಲಿ ಕೇಳ್ತೇವೆ. 2 ಉದಾಹರಣೆ ಕೊಟ್ಟೆ ನಾನು. ಒಂದು, ದೇವರಲ್ಲಿ ನಾವು ಕೇಳುವಾಗ ನನಗೆ ಆರೋಗ್ಯ ಕೊಡು ಅಂತೇಳಿ ಕೇಳ್ತೇವೆ. ಪಕ್ಕದಲ್ಲಿ ಪೇಟೆ ಬದಿಯಲ್ಲಿ ಒಬ್ಬರು ಡಾಕ್ಟ್ರು ಒಂದು ಕ್ಲಿನಿಕ್, ಒಂದು ದೊಡ್ಡ ಆಸ್ಪತ್ರೆ ಕಟ್ಟಿದ್ದಾರೆ. ಅವರು ದೇವರ ಹತ್ರ ಏನು ಬೇಡ್ತಾರೆ? ನೀವು ಊಹಿಸಿಕೊಳ್ಳಿ, ನಾನು ಹೇಳೋದಿಲ್ಲ, ನೀವು ಊಹಿಸಿಕೊಳ್ಳಿ.
ನಾವು ದೇವರಲ್ಲಿ ಆರೋಗ್ಯ ಕೊಡು ದೇವರೇ, ನನಗೆ ತೊಂದರೆ ಮಾಡಬೇಡ, ನನಗೆ ರೋಗ ರುಜಿನ ಬಾರದಂತೆ ನೋಡಿಕೊಳ್ಳು ಅಂತ ದೇವರಲ್ಲಿ ಕೇಳ್ತೇವೆ. ಅವರು ಏನು ಕೇಳಬಹುದು ಅಂತ ನೀವು ಆಲೋಚನೆ ಮಾಡಿ, ಇದು ನಿಮಗೆ ಬಿಟ್ಟಿದ್ದೇನೆ. ಒಂದು, ನಾವು ಗಾಡಿಯಲ್ಲಿ ಕೂತ್ಕೊಳ್ಳುವಾಗ ಗಾಡಿಗೆ ಕೈ ಮುಗಿತೇವೆ, ದೇವರು ನೆನೆಸ್ಕೊಳ್ತೇವೆ, ದೇವರನ್ನ ನಾನು ಎಲ್ಲಿ ಹೋಗಬೇಕು ರಕ್ಷಣೆ ಮಾಡಿ ಕರ್ಕೊಂಡು ಬರಬೇಕು ಅಂತ ಕೇಳ್ತೇವೆ. ಅಲ್ಲೊಂದು ಗ್ಯಾರೇಜ್ ಇಟ್ಟುಕೊಂಡಿದ್ದಾನೆ, ಅವನು ಏನು ಕೇಳ್ತಾನೆ ದೇವರ ಹತ್ರ? ಇವತ್ತು ತುಂಬ ವಾಹನ ಕೆಟ್ಟು ಹೋಗಲಿ, ನನ್ನ ಹತ್ರ ಸ್ವಲ್ಪ ಗಿರಾಕಿಗಳು ಬರಲಿ, ನನಗೆ ಸಂಪಾದನೆ ಆಗಲಿ ಅಂತೇಳಿ ಅವನು ಬೇಡ್ತಾನೆ. ಆದರೆ ದೇವರಿಗೆ ಗೊತ್ತಿದೆ ಯಾರಿಗೆ ಯಾವುದನ್ನು ಕೊಡಬೇಕು, ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಅಂತೇಳಿ ದೇವರಿಗೆ ಕೊಟ್ಟಿದೆ. ದೇವರಿಗೆ ಬೇಕಾದ್ದು ನಮ್ಮ ಪ್ರೀತಿ, ನಿಜವಾದಂಥ ಭಕ್ತಿ. ಒಂದು ಮಗುವಿದೆ, ಸಣ್ಣ ಮಗುವಿದೆ, ತಾಯಿ ಅಂದರೆ ಮಕ್ಕಳಿಗೆ ಬಹಳ ಪ್ರೀತಿ. ಹಾಗಂತೇಳಿ ತಾಯಿಯಾದವಳು ಆ ಮಗುವಿಗೆ ಹೊಡೆದು ಬಡ್ದು ಜೋರು ಮಾಡಿ ತನ್ನ ಹತ್ರ ಕರೆದ್ರೆ ತನ್ನ ಮಗು ಕೂಡ ಹತ್ತಿರಕ್ಕೆ ಬರುವುದಿಲ್ಲ. ಯಾಕೆ? ಅಮ್ಮ ನನಗೆ ಹೊಡಿತಲ್ಲ ಅಂತೇಳಿ ಹೆದರಿಕೆ ಆಗುತ್ತೆ. ಅದೇ ಅಮ್ಮ ಪ್ರೀತಿಯಿಂದ ಮಗುವನ್ನು ಹತ್ತಿರಕ್ಕೆ ಕರೆದಾಗ ಆ ಮಗು ಓಡೋಡಿ ಬಂದು ಅಮ್ಮನನ್ನು ಅಪ್ಪಿಕೊಳ್ತದೆ. ದೇವರು ಕೂಡ ಇದೇ ರೀತಿ, ನಾವು ಪ್ರೀತಿಯಿಂದ ಕರೆದ್ರೆ ದೇವರು ನಮ್ಮ ಹತ್ರ ಬರ್ತಾನೆ, ನಾವು ಭೀತಿಯಿಂದ ಇದ್ದರೆ ದೇವರು ಕೂಡ ನಮ್ಮ ಹತ್ರ ಬರುವುದಿಲ್ಲ. ಅದಕ್ಕಾಗಿ ಈ ಪ್ರೀತಿ, ವಿಶ್ವಾಸ, ನಂಬಿಕೆ ನಮಗೆ ದೇವರ ಹತ್ರ ಬರಬೇಕು ಅಂತಂದರೆ ಇಂಥ ಧಾರ್ಮಿಕ ಸಭೆಯ ಮೂಲಕ 4 ಮಾತನ್ನು ತಿಳಿದವರ ಹತ್ರ, ಗುರುಗಳ ಹತ್ರ ಕೇಳಬೇಕು ಅನ್ನೋಂಥದ್ದು ನಮಗೆ ಇರಬೇಕು. ನಮ್ಮ ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಕಳಿಸಬೇಕು. ಇವತ್ತಿನ ಮಕ್ಕಳಿಗೆ ಮೊಬೈಲ್, ಟಿವಿ ಇದೆರಡಿದ್ರೆ ಅವರು ಪ್ರಪಂಚನೇ ಇದು ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ನಮ್ಮ ಮಕ್ಕಳಿಗೆ ಗುರು ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಮನೆಯಲ್ಲಿರುವಂಥ ಅಥವಾ ಅಪ್ಪ ಅಮ್ಮನೋ ಹಿರಿಯರು ಯಾರಿದ್ದಾರೆ ಅವರಿಗೊಂದು ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಬೇಕು ಅಂತೇಳಿ ಮಕ್ಕಳಿಗೆ ಇಲ್ಲ ಇವತ್ತು. ಅದು ನಾವು ಕಲಿಸಿಲ್ಲ. ಮಕ್ಕಳು ಇನ್ನು ದೊಡ್ಡವರಾದ ಅಂತ ಹೇಳ್ತಾರೆ, ಅಮ್ಮ ನೀನು ನನಗೆ ಹೇಳಿದ್ದೆ ನೀನು ಇದನ್ನು ಅಂತೇಳಿ ಕೇಳುವಂಥ ದಿನ ಬರ್ತಾ ಇದೆ. ಅಮ್ಮನ ಆಗಿರ್ಬೋದು, ಅಪ್ಪನ ಆಗಿರ್ಬೋದು, ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಡಬೇಕು. ಇದು ನಮ್ಮ ನಿಜವಾದಂಥ ಧರ್ಮ ಅನ್ನುವಂಥ ಮಾತನ್ನು ತಿಳಿಸ್ತಾ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಧರ್ಮಸ್ಥಳದ ವತಿಯಿಂದ ನಮ್ಮನ್ನು ಕೂಡ ಕರೆಸಿ ಈ ವೇದಿಕೆಯಲ್ಲಿ ಗೌರವಿಸಿದ್ದಕ್ಕಾಗಿ, ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ, ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈಗಾಗಲೇ ಹೇಳಿದ್ರು ಅವರು, ಇದು ಒಂದು ಪ್ರವಾಸಿ ತಾಣವಾಗಿ ಬೆಳೆಯುವಂಥ ಅವಕಾಶಗಳು ಇಲ್ಲಿ ಇರುವುದರಿಂದಾಗಿ ಒಳ್ಳೆ ರೀತಿಯಲ್ಲಿ ಈ ಭಾಗದಲ್ಲಿ ಇರುವಂಥ ಜನರಿಗೆ ಸುಖ ಸಮೃದ್ಧಿ ಪ್ರಾಪ್ತಿಯಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ 4 ಮಾತನ್ನು ನಿಲ್ಲಿಸ್ತಾರೆ. ಸಂದರ್ಭೋಚಿತವಾಗಿ ತಮ್ಮ ಮುಖ್ಯ ಅತಿಥಿಯ ನುಡಿಗಳನ್ನಾಡಿರುವಂತಹ ಶ್ರೀಯುತ ಗಣೇಶ್ ಬಿ, ಹಿರಿಯ ನಿರ್ದೇಶಕರು, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ದಿನಾಂಕ 16/8/2020 ಈ ಭಾಗಕ್ಕೆ ಅತ್ಯಂತ ದುರ್ದೈವವಾದಂಥ ಒಂದು ದಿನ. ದೋಣಿಯ ವ್ಯವಸಾಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಾಗ 4 ಜನ ಮೀನುಗಾರರು ನೀರು ಪಾಲಾಗಿ ದೈವಾಧೀನರಾಗಿದ್ದಾರೆ. ಈ ದುಃಖ ಭಾರವನ್ನು ನಾವಿನ್ನೂ ಕಳೆದುಕೊಂಡಿಲ್ಲ. ವೇದಿಕೆ ಮೇಲೆ ಸ್ವಾಮೀಜಿಯವರು ವಿರಾಜಮಾನರಾಗಿದ್ದಾರೆ. ಆ ಕುಟುಂಬದವರಿಗೆ ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನು ಪಡೆದರೆ ಒಂದಷ್ಟು ಆತ್ಮಸ್ಥೈರ್ಯ ಸಿಗ್ತದೆ, ನಾವು ಭಾವುಕರಾಗ್ತೇವೆ, ನಮ್ಮ ಬದುಕು ಬಂಗಾರ ಆಗ್ತದೆ, ಸಿಂಗಾರದ ತೊಟ್ಟಿಲಾಗ್ತದೆ ಎನ್ನುವ ಅಪಾರವಾದಂಥ ನಂಬಿಕೆ. ದಯವಿಟ್ಟು ಆ 4 ಜನ ಮೀನುಗಾರರ ಕುಟುಂಬದವರು ವೇದಿಕೆ ಮೇಲ್ಭಾಗಕ್ಕೆ ಬಂದು ಸ್ವಾಮೀಜಿಯವರಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ದಯವಿಟ್ಟು ಕಾರ್ಯಕ್ರಮಕ್ಕೆ ಬೇಗ ಬನ್ನಿ, ಸಮಯ ಜಾರ್ತಾ ಇದೆ. ದಯವಿಟ್ಟು ಕಂಟಲಿ ದೋಣಿಯ ಪ್ರತಿನಿಧಿಯೊಬ್ಬರು ಬಂದು ವೇದಿಕೆ ಮೇಲ್ಭಾಗಕ್ಕೆ ಬಂದು ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಹೋಗಬೇಕು. ಆದಷ್ಟು ಬೇಗ ಬನ್ನಿ, ಸಮಯ ಜಾರ್ತಾ ಇದೆ, ಹೊತ್ತು ಕಳೀತಾ ಇದೆ. ಯಾರಾದರೂ ಒಬ್ಬರು, ದಾಮೋದರ ಬಬ್ರಿಮನೆ, ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಸ್ವಾಮೀಜಿ ಅವರಿಂದ ಈ ಕಾರ್ಯಕ್ರಮ ಮುಗಿದ ತಕ್ಷಣವೇ ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ.
ಈಗ ಸ್ವಾಮೀಜಿಯವರಿಂದ ಆಶೀರ್ವಚನ. ಹರಿ ಓಂ. ಶಂಕರಾಚಾರ್ಯ ಗುರುಪೀಠದ 36ನೇ ಪೀಠಾಧಿಪತಿ, ರಾಮಚಂದ್ರಪುರ ಮಠಾಧಿಪತಿ, ಶ್ರೀ ಸಂಸ್ಥಾನ ಗೋಕರ್ಣದ ಮಂಡಲಾಧೀಶರಾದಂಥ ಪರಮಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ವೇದಿಕೆ ಮೇಲೆ ವಿರಾಜಮಾನರಿದ್ದಾರೆ. ಸ್ವಾಮೀಜಿಯವರದ್ದು ರಾಮರಾಜ್ಯದ ಕನಸು. ಜನರೆಲ್ಲ ಅತ್ಯಂತ ಸುಖಿಗಳಾಗಬೇಕು, ಎಲ್ಲ ಜನ ಎಲ್ಲ ಜೀವ ಜಂತುಗಳು ಸುಖವಾಗಿರಬೇಕು ಎನ್ನುವುದು ಅವರ ಪರಮ ಆಶಯ. ಅದಕ್ಕಾಗಿ ಅನೇಕಾನೇಕ ಔಷಧಾಲಯಗಳನ್ನು, ಅನೇಕಾನೇಕ ವಿದ್ಯಾಲಯಗಳನ್ನು, ರಾಷ್ಟ್ರಭಕ್ತಿ ಪ್ರೇರೇಪಿಸುವಂಥ ವಿಷ್ಣುಗುಪ್ತ ವಿದ್ಯಾಪೀಠವನ್ನು ಗೋಕರ್ಣದಲ್ಲಿ, ಹಾಗೆ ಮುಕ್ರಿ ಹಾಲಕ್ಕಿ ಪಂಗಡಗಳಿಗೆ ಬೇಕಾದಂಥ ವಿದ್ಯಾರ್ಥಿ ನಿಲಯ, ಹೀಗೆ ಜನಪರವಾದಂಥ ಕೈಂಕರ್ಯಗಳನ್ನು ತನ್ನಲ್ಲಿ ತೊಡಗಿಸಿಕೊಂಡವರು. ನಾವು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದರೆ ಗೋವು. ಗೋವಿನಲ್ಲಿ 33 ಕೋಟಿ ದೇವತೆಗಳು ವಾಸವಾಗಿದ್ದಾರೆ. ಆದರೆ ಗೋವುಗಳ ದಯನೀಯ ಸ್ಥಿತಿಯನ್ನು ಕಂಡಾಗ ನಮಗೆ ಬೇಸರ ಆಗ್ತದೆ, ದುಃಖ ಆಗ್ತದೆ. ಅದಕ್ಕೋಸ್ಕರ ವಿಶ್ವ ಗೋವು ಸಮ್ಮೇಳನವನ್ನು ನಡೆಸಿ ಇಡೀ ವಿಶ್ವದಲ್ಲೇ ತಮ್ಮ ವಿಶೇಷತೆಯನ್ನು ಮೆರೆದವರು ಸ್ವಾಮೀಜಿಯವರು. ಸುಜ್ಞಾನದ ಕಣಿ, ಭಕ್ತರ ಪಾಲಿನ ಚಿಂತಾಮಣಿ ಸ್ವಾಮೀಜಿಯವರು ಇಲ್ಲಿ ನೆರೆದ ಎಲ್ಲ ಸಮಸ್ತ ಭಕ್ತರ ಭಕ್ತಿಗೆ ಮೆಚ್ಚಿಕೊಂಡು ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಶೀರ್ವದಿಸಬೇಕು. ನಿಮ್ಮ ವಾಘಾಮೃತದ ಆಶೀರ್ವಾದಕ್ಕೆ ನಾವು ಹಾತೊರೀತಾ ಇದ್ದೇವೆ. ಹರೇ ರಾಮ ಹರೇ ರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮೋಸ್ತು ರಾಮಾಯ ಸ ಲಕ್ಷ್ಮಣಾಯ ದೇವೇ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕಮರುದ್ಗಣೇಭ್ಯಃ. ದೂರೀಕೃತ ಸೀತಾರ್ತಿಃ ಪ್ರಕಟೀಕೃತ ರಾಮವೈಭವಸ್ಫೂರ್ತಿಃ ದಾರಿತ ದಶಮುಖ ಕೀರ್ತಿಃ ಪುರತೋ ಮಮ ಭಾತು ಹನುಮತೋ ಮೂರ್ತಿಃ. ನಮಃ ಶಿವಾಯ ಸಾಂಬಾಯ ಸಗಣಾಯ ಸಸೂನವೇ ಸನಂದಿನೇ ಸಗಂಗಾಯ ಸವೃಷಾಯ ನಮೋ ನಮಃ. ಜಗದೊಡೆಯ ಶಿವನಿಗೆ ನಮಸ್ಕಾರ. ಜಗಜ್ಜನನಿ ಪಾರ್ವತಿಗೆ ನಮಸ್ಕಾರ. ಶಿವನ ವಾಹನ ನಂದಿಗೆ ನಮಸ್ಕಾರ. ಶಿವನ ಗಣಗಳು, ಪ್ರಮಥ ಗಣಗಳು, ಅವುಗಳಿಗೆಲ್ಲ ನಮಸ್ಕಾರ. ಸಮಸ್ತ ಶಿವ ಪರಿವಾರಕ್ಕೆ ಪ್ರಣಾಮಗಳನ್ನು
ಮೊದಲಾಗಿ ಸಲ್ಲಿಸ್ತೇವೆ. ಮಾತುಗಳನ್ನು ಪ್ರಾರಂಭ ಮಾಡುವ ಮೊದಲು ನಾವೆಲ್ಲರೂ ಕ್ಷಣಕಾಲ ಪ್ರಾರ್ಥನೆ ಮಾಡಬೇಕು. ಅದು ಆಗಸ್ಟ್ 16ರಂದು ಸಾಗರಶ್ರೀ ದೋಣಿ ದುರಂತದಲ್ಲಿ ನಮ್ಮ ನಗರದ 4 ಮೀನುಗಾರ ಬಂಧುಗಳ ಸಲುವಾಗಿ ಅವರ ಆತ್ಮಕ್ಕೆ ಕ್ಷೇಮವಾಗಬೇಕು, ಅವರ ಕುಟುಂಬಕ್ಕೆ ಮುಂದೆ ಬೆಳಕಾಗಬೇಕು ಅನ್ನುವ ಒಂದು ಆಶಯದಲ್ಲಿ ನೀವೆಲ್ಲರೂ ಕೆಲವು ಕ್ಷಣಗಳ ಕಾಲ ಮೌನಾಚರಣೆ ಅನ್ನೋದಕ್ಕಿಂತ ಒಂದು ಸಂಪ್ರಾರ್ಥನೆ ಅರಮಕೋಡಿಯ ಈಶ್ವರನಲ್ಲಿ, ಇದೀಗ ಪುನಃ ಪ್ರತಿಷ್ಠಿತನಾದ ಸುಪ್ರತಿಷ್ಠಿತನಾದ ಈಶ್ವರನಲ್ಲಿ ನಾವೆಲ್ಲ ಸೇರಿ ಮನಸಾರೆ ಕಣ್ಮುಚ್ಚಿ ಕ್ಷಣಕಾಲ ಈ ಲಕ್ಷ್ಮಣ ಖಾರ್ವಿ, ನಾಗ ಖಾರ್ವಿ, ಮಂಜುನಾಥ ಖಾರ್ವಿ ಮತ್ತು ಶೇಖರ ಖಾರ್ವಿ ಈ 4 ಅಗಲಿದ ಚೇತನರು ಮತ್ತು ಅವರ ಕುಟುಂಬಗಳು, ಅವರಿಗೆ ಮುಂದಿನ ಭವಿಷ್ಯದ ಪ್ರಶ್ನೆ ಇದೆ, ಅವರಿಗೆ ಮುಂದಿನ ಜೀವನ ಬೆಳಕಾಗಬೇಕು, ಕತ್ತಲಾಗಬಾರ್ದು ಅನ್ನೋ ವಿಷಯ ಇದೆ. ಹಾಗಾಗಿ ನಾವು ಸಂಪ್ರಾರ್ಥನೆ ಮಾಡ್ತೇವೆ ಶಿವನಲ್ಲಿ. ನೀವೆಲ್ಲರೂ ಕ್ಷಣಕಾಲ ಸಂಪ್ರಾರ್ಥನೆ ಮಾಡಿ. ಸಾಮೂಹಿಕ ಪ್ರಾರ್ಥನೆಗೆ ಅದ್ಭುತ ಶಕ್ತಿ ಇದೆ, ಮಹಾಶಕ್ತಿ ಇದೆ. ಹಾಗಾಗಿ ಕ್ಷಣಕಾಲ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ ಈಶ್ವರನಲ್ಲಿ. ಈಶ್ವರನು ನಾಶಕ್ಕೆ ಅಧಿದೇವತೆ, ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಥವಾ ಸಂಹಾರಕರ್ತ ಎನ್ನುವಾಗ ಆ ಸ್ಥಾನದಲ್ಲಿ ಇರ್ತಕ್ಕಂಥವನು. ಅವನ ಕಾರುಣ್ಯ ಈ ಕುಟುಂಬಗಳ ಮೇಲೆ ಆಗಬೇಕು. 4 ಕುಟುಂಬಗಳು ನಮ್ಮ ಬಳಿಗೆ ಈಗ ಬಂದಿದ್ದಾವೆ. ಆಶೀರ್ವಾದವನ್ನು ಅವರೆಲ್ಲರೂ ಕೂಡ ತೆಗೆದುಕೊಂಡಿದ್ದಾರೆ. ಒಂದು ವಾಕ್ಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಈ ಕುಟುಂಬಗಳ ಜೊತೆಗೆ ಗುರುಪೀಠ ಇದೆ. ಈ ಕುಟುಂಬಗಳ ಮೇಲೆ ಗುರುಪೀಠದ ಅಭಯ ಇದೆ, ಆಶೀರ್ವಾದ ಇದೆ. ಅವರಿಗೆ ಅರಮಕೋಡಿ ಈಶ್ವರನ ದಯ ಇದೆ, ಗುರು ದಯ ಇದೆ, ಸಮಾಜ ಪ್ರೀತಿ ಇದೆ. ಅವರು ಯಾವ ಕಾರಣಕ್ಕೂ ಅನಾಥರಲ್ಲ. ಆಶೀರ್ವಾದದ ಬಲ ಅವರನ್ನು ಮುಂದೆ ಕಾಪಾಡ್ತಿದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಹಳ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡಿದ್ದೀರಿ. ನಾವಿಲ್ಲಿಗೆ ಬಂದವು. ನಿಜಕ್ಕೂ ನಮ್ಮ ಶಾಸಕರು ಸುಕುಮಾರ್ ಶೆಟ್ಟಿ ಅವರು ಹೇಳಿದ ಹಾಗೆ ಗೋಕರ್ಣದ ನೆನಪಾಯಿತು ನಮಗೆ. ಗೋಕರ್ಣವೂ ಕೂಡ ಹೀಗೆ ಸಮುದ್ರಕ್ಕೂ ಈಶ್ವರನಿಗೂ ಬಹಳ ಹತ್ತಿರದ ಸಂಬಂಧ. ಕೆಲವೊಮ್ಮೆ ಸಮುದ್ರ ಬಂದು ಈಶ್ವರನನ್ನು ಮಾತಾಡಿಸ್ಕೊಂಡು ಹೋಗೋದು ಉಂಟು. ಮಳೆಗಾಲ ಜೋರಾದಾಗ ಸಮುದ್ರ ದೇವರ ಸನ್ನಿಧಿಯವರೆಗೂ ಬರೋದುಂಟು, ಬಂದು ಹೋಗೋದುಂಟು. ಅಷ್ಟು ಹತ್ತಿರದ ಸಂಬಂಧ ಸಮುದ್ರಕ್ಕೂ ಮತ್ತು ಈಶ್ವರನಿಗೂ ಗೋಕರ್ಣದಲ್ಲಿ. ಇಲ್ಲಿ ಕೂಡ ಹಾಗೆ. ನಮ್ಮನ್ನು ನೀವು ಮೆರವಣಿಗೆಯಲ್ಲಿ ಕರ್ಕೊಂಡು ಬರುವಾಗ ನಮಗೆ ಸಮುದ್ರ ಕಾಣಿಸ್ತು. ಇಷ್ಟು ಹತ್ತಿರ ಸಮುದ್ರ ಎನ್ನುವ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂತು. ಹಾಗಾಗಿ ಸಮುದ್ರಕ್ಕೆ ತೀರ ಹತ್ತಿರ ಮತ್ತು ಸಮುದ್ರದ ಮಕ್ಕಳಿಗೂ ತೀರ ಹತ್ತಿರ ಇರ್ತಕ್ಕಂಥ ಈಶ್ವರ. ಸಮುದ್ರಕ್ಕೂ ಹತ್ತಿರ, ಕಡಲ ಮಕ್ಕಳಿಗೂ ಕೂಡ ಬಹಳ ಹತ್ತಿರ ಇರತಕ್ಕಂಥ ಈಶ್ವರ. ಇಲ್ಲಿ ವಾತಾವರಣ, ಈ ಬಂಡೆಗಳು ಇವೆಲ್ಲ ಗೋಕರ್ಣದ ನೆನಪನ್ನೇ ಕೊಡ್ತವೆ. ಹಾಗಾಗಿ ಶಾಸಕರ ಹಾಗೆ ನಾವು ಕೂಡ ಅದನ್ನೇ ಹಾರೈಸ್ತೇವೆ. ಮುಂದೊಂದು ದಿನ ಗೋಕರ್ಣದ ಹಾಗೆ ಇದು ಕೂಡ ಒಂದು ದಿವ್ಯ ಕ್ಷೇತ್ರವಾಗಿ, ಮಹಾಕ್ಷೇತ್ರವಾಗಿ ಮಾರ್ಪಡುವಂತೆ ಆಗಬೇಕು, ಹಾಗೆ ಬೆಳ್ಕೊಳ್ಬೇಕು ಎನ್ನುವ ಒಂದು ಆಶೀರ್ವಾದವನ್ನು ಈ ಸಮಯದಲ್ಲಿ ಮಾಡಬಯಸ್ತೇವೆ. ಜೀರ್ಣೋದ್ಧಾರ, ನಾವು ಬಂದಾಗ ದೇವಸ್ಥಾನ ನೋಡಿದ್ವು, ಬಹಳ ಸಂತೋಷ ಆಯಿತು. ಅತ್ಯಂತ ಸುಂದರವಾಗಿ ಜೀರ್ಣೋದ್ಧಾರವಾಗಿದೆ ಮತ್ತು ಶಾಸ್ತ್ರೀಯವಾಗಿ ಜೀರ್ಣೋದ್ಧಾರವಾಗಿದೆ. ನಾವು ಪ್ರವೇಶ ಮಾಡ್ತಿರುವಾಗಲೇ ನಮ್ಮ ಮಹೇಶ್ ಮುನಿಯಂಗಳ ಕಣ್ಣಿಗೆ ಬಿದ್ದಿದ್ದು. ಮಹೇಶ್ ಮುನಿಯಂಗಳ ಬೇರೆ ಯಾರೂ ಅಲ್ಲ, ನಮ್ಮ ಮಠದ ಪ್ರೀತಿಯ ಶಿಷ್ಯ ಮತ್ತು ನಮ್ಮ ಆಸ್ಥಾನ ಶಿಲ್ಪಿ ಅಂತ ಹೇಳ್ಬೋದು. ಮಠದ ಯಾವುದೇ ಒಂದು ಕಟ್ಟಡ ಇರ್ಬೋದು ಅಥವಾ ಒಂದು ನಿರ್ಮಿತಿಗಳಿರ್ಬೋದು, ಅವೆಲ್ಲಕ್ಕೂ ವಾಸ್ತು ವಿನ್ಯಾಸ ಬರ್ತಕ್ಕಂಥದ್ದು ಮಹೇಶ್ ಮುನಿಯಂಗಳ ಕಡೆಯಿಂದಲೇ. ಹಾಗಾಗಿ ಮಹೇಶ್ ಮುಖ ನೋಡ್ತಿದ್ದಾಗೆ ನಮಗೆ ಒಂದಂತೂ ಸ್ಪಷ್ಟ ಆಯಿತು, ದೇವಸ್ಥಾನ ಇದು ಶಾಸ್ತ್ರೀಯವಾಗಿ ಆಗಿರ್ತದೆ ಹೇಗಿದ್ದರೂ ಕೂಡ ಅಂತ. ಒಳಗೆ ಹೋಗಿ ನೋಡಿದ್ವು, ನಿಜಕ್ಕೂ ಹೋದು.
ಒಂದು ಸಣ್ಣ ಊರು ಇದು. ಇದೇನು ಮುಂಬೈ ಅಲ್ಲ, ಬೆಂಗಳೂರಲ್ಲ, ಮತ್ತೊಂದಲ್ಲ. ನೀವು ಎಷ್ಟು ತ್ಯಾಗ ಮಾಡಿದ್ದೀರಿ, ಎಷ್ಟು ಪ್ರಯತ್ನ ಮಾಡಿದ್ದೀರಿ. ಅದಿಲ್ಲ ಅಂದರೆ ಇಷ್ಟು ವೈಭವದಲ್ಲಿ ಹೇಗೆ ಆ ದೇವಸ್ಥಾನ ನಿರ್ಮಾಣವಾಗಲಿಕ್ಕೆ ಸಾಧ್ಯ? ಶಿಲಾಮಯವಾಗಿ ನಿರ್ಮಾಣ ಮಾಡಿದ್ದೀರಿ. ಸೌಂದರ್ಯವೂ ಬಂದಿದೆ, ಶಾಸ್ತ್ರೀಯತೆಯೂ ಬಂದಿದೆ, ದಿವ್ಯವೂ ಹೌದು, ರಮ್ಯವೂ ಹೌದು. ರಮ್ಯವೆಲ್ಲ ದಿವ್ಯವಲ್ಲ, ದಿವ್ಯವೆಲ್ಲ ರಮ್ಯ ಅಲ್ಲ. ಕೆಲವು ದಿವ್ಯವಾಗಿರ್ತದೆ, ರಮ್ಯ ಅಲ್ಲ. ಕೆಲವು ರಮ್ಯವಾಗಿರ್ತದೆ, ದಿವ್ಯ ಅಲ್ಲ. ಇದು ದಿವ್ಯವೂ ಹೌದು, ರಮ್ಯವೂ ಹೌದು. ಆ ರೀತಿಯಲ್ಲಿ ದೇವಸ್ಥಾನವು ನಿರ್ಮಾಣಗೊಂಡಿದೆ. ನಿಮಗೆಲ್ಲ ಶ್ರೇಯಸ್ಸು ಇದು, ನಿಮಗೆಲ್ಲ ಹೆಗ್ಗಳಿಕೆ ಇದು. ಒಂದರ್ಥದಲ್ಲಿ ಈ ಊರಿಗೆ ಕಿರೀಟ ಇದು, ಈ ಊರಿಗೆ ಕೀರ್ತಿ ಪತಾಕೆ ಇದು. ಅಂತಹ ವೈಭವದಲ್ಲಿ ದೇವಸ್ಥಾನವನ್ನು ನಿರ್ಮಾಣವಾಗಿದ್ದನ್ನು ನಾವು ಕಂಡೆವು. ಅದು ಈಗಿನ ಸ್ಥಿತಿ. ಮೊದಲಿನ ಸ್ಥಿತಿ, ದೇವಸ್ಥಾನ ಜೀರ್ಣವಾಗಿತ್ತು, ದೇವಸ್ಥಾನ ಶಿಥಿಲವಾಗಿತ್ತು. ಈ ವೈಭವ ಇದ್ದಿದ್ದಿಲ್ಲ ದೇವಸ್ಥಾನಕ್ಕೆ. ಇದೊಂದು ಚಕ್ರ ಇದ್ದ ಹಾಗೆ, ಒಮ್ಮೆ ಏಳಿಗೆ ಒಮ್ಮೆ ಅವನತಿ, ಒಮ್ಮೆ ಏಳಿಗೆ ಒಮ್ಮೆ ಅವನತಿ. ಒಂದು ಚಕ್ರ, ಆ ಚಕ್ರಕ್ಕೆ ಅರ್ಧ ಬಿಳಿ ಬಣ್ಣ ಅರ್ಧ ಕಪ್ಪು ಬಣ್ಣ ಬೆಳೆಯಿರಿ. ಚಕ್ರವನ್ನು ತಿರುಗಿಸಿದರೆ ಒಮ್ಮೆ ಕಪ್ಪು ಮೇಲೆ ಬರ್ತದೆ, ಒಮ್ಮೆ ಬಿಳಿ ಮೇಲೆ ಬರ್ತದೆ, ಒಮ್ಮೆ ಕಪ್ಪು ಮೇಲೆ ಬರ್ತದೆ, ಒಮ್ಮೆ ಬಿಳಿ ಮೇಲೆ ಬರ್ತದೆ. ಹಾಗೆ ಉತ್ಥಾನ ಪತನಗಳು ಸೃಷ್ಟಿ ಸಹಜ, ಸಮಾಜಕ್ಕೆ ಸಹಜ, ಅದು ಆಗ್ತಾ ಇರ್ತದೆ. ದೇವಸ್ಥಾನ ಜೀರ್ಣವಾಯಿತು ಅಂದರೆ ಮುಂದೆ ಉದ್ಧಾರವಾಗ್ತದೆ ಅಂತಲೇ ಇರ್ತದೆ. ಅದಕ್ಕೆ ದೇವಸ್ಥಾನವು ಜೀರ್ಣವಾಗುವುದು ಉದ್ಧಾರವಾಗುವ ಸಲುವಾಗಿ. ಹಳ್ಳಿಗಳಲ್ಲಿ ಕಡು ಬೇಸಿಗೆಯಲ್ಲಿ ಬೆಟ್ಟಕ್ಕೆ ಬೆಂಕಿ ಕೊಡೋದುಂಟು. ಬೇಸಿಗೆ, ಹುಲ್ಲಿಲ್ಲ, ಜಾನುವಾರುಗಳಿಗೆ ಆಹಾರದ ಅಭಾವ, ಇಂಥ ಪರಿಸ್ಥಿತಿಯಲ್ಲೂ ಕೂಡ ಬೆಟ್ಟಕ್ಕೆ ಬೆಂಕಿ ಕೊಡ್ತಾರೆ. ಯಾಕೆ ಅಂದರೆ ಮಳೆ ಬಂದರೆ ಹೊಸ ಹುಲ್ಲು ಚಿಗುರಿ ಬರ್ತದೆ. ಹಳೆ ಹುಲ್ಲು ಇದ್ದ ಹಾಗೆ ಇದ್ದರೆ ಅಲ್ಲಿ ಹೊಸ ಹುಲ್ಲು ಚಿಗುರಿ ಬರಲಿಕ್ಕೆ ಅವಕಾಶ ಇಲ್ಲ. ಹಳೆ ಹುಲ್ಲನ್ನು ಸುಟ್ಟರೆ ಆ ಜಾಗದಲ್ಲಿ ಹೊಸ ಹುಲ್ಲು ತುಂಬ ಸೊಗಸಾಗಿ ಚಿಗುರಿ ಹುಲುಸಾಗಿ ಸಮೃದ್ಧವಾಗಿ ಬರ್ತದೆ ಅದು ಅಂತ. ಆ ಕಾರಣಕ್ಕೋಸ್ಕರವಾಗಿ ಹಳೆ ಹುಲ್ಲಿಗೆ ಬೆಂಕಿ ಕೊಡ್ತಕ್ಕಂಥದ್ದು. ಕಗ್ಗದ ಕವಿ ಹೇಳ್ತಾರೆ, ಉರಿಯಾರಿ ಮಳೆಗರೆಯೇ ಮರಳಿ ಸಸಿ ಏಳುವುದು. ಉರಿಯಾರಿ, ನಾವು ಕೊಟ್ಟ ಬೆಂಕಿ ಆರಿ ಮಳೆಗರೆಯೇ, ಮಳೆ ಬರ್ತಿದ್ದ ಹಾಗೆ ಮರಳಿ ಸಸಿ ಏಳುವುದು. ಮೆರಗ ನೊಂದುವುದು ಪೊನ್ ಪುಟಕಾದ ಬಳಿಕ. ಮೆರಗ ನೊಂದುವುದು ಪೊನ್ ಪುಟಕಾದ ಬಳಿಕ. ಬೆಂಕಿಗೆ ಹೊಳಪು ಬರ್ತಕ್ಕಂಥದ್ದು, ಚಿನ್ನಕ್ಕೆ ಹೊಳಪು ಬರ್ತಕ್ಕಂಥದ್ದು ಬೆಂಕಿಗೆ ಬಿದ್ದ ಮೇಲೆ. ಅಯ್ಯೋ ಬೆಂಕಿಗೆ ಹಾಕ್ತಾರಲ್ಲ ಅಂತ ಬೇಸರ ಏನೂ ಬೇಡ. ಬೆಂಕಿಗೆ ಹಾಕುವುದು ಯಾಕೆ ಚಿನ್ನವನ್ನು ಅಂದರೆ ಅದರೊಳಗಿನ ದೋಷವೆಲ್ಲ ಸುಟ್ಟು ಇಮ್ಮಡಿ ಶೋಭೆಯಿಂದ ಅದು ಕಂಗೊಳಿಸುವ ಸಲುವಾಗಿ ಅದನ್ನು ಬೆಂಕಿಗೆ ಹಾಕ್ತಕ್ಕಂಥದ್ದು. ಹಾಗೆಯೇ ನರಜೀವವಂತೂ ಶುಚಿಯಹುದು ದುಃಖಾಶ್ರುವಿಂ. ನಮಗೆ ದುಃಖ ಬರ್ತದೆ. ಇಲ್ಲಿ ದೋಣಿ ದುರಂತವಾಯಿತು, 4 ಕುಟುಂಬಕ್ಕೆ ಕಷ್ಟ ಬಂತು, ನಮಗೆಲ್ಲ ದುಃಖವಾಯಿತು. ನರಜೀವವಂತು ಶುಚಿಯಹುದು ದುಃಖಾಶ್ರವಿಂ. ತರುವಾಯ ಪುನರುದಯ, ಮುಂದೆ ಒಳ್ಳೆಯದಾಗ್ತದೆ. ಈಗ ಕಷ್ಟ ಬಂದಿದೆ, ಈಗ ತೊಂದರೆ ಆಗಿದೆ, ಅದರರ್ಥ ಯಾವಾಗಲೂ ತೊಂದರೆ ಅಂತಲ್ಲ, ಮುಂದೆ ಶುಭ ಇದೆ. ನೋಡಿ, ಆ ಘಟನೆಯ ಬಳಿಕ ಇಂತಹದ್ದೊಂದು ಶುಭದ ಘಟನೆ ಆಯಿತು. ಆ ದುರಂತದ ಬಳಿಕ ಇಂತಹದ್ದೊಂದು ಒಳ್ಳೆಯದಾಯಿತು ಊರಲ್ಲೇ. ನೋಡಿ, ಇದು ಇನ್ನು ಸದ್ಯ ಆಗುವಂಥದ್ದಲ್ಲ. ಈ ದೇವಸ್ಥಾನ ಹೇಗಿದೆ ಅಂದರೆ 1000 ವರ್ಷಕ್ಕೆ ದೇವಸ್ಥಾನ ಅದು ಶಾಶ್ವತವಾಗಿರ್ತಕ್ಕಂಥದ್ದು ಅಂತ. ಶಿಲಾಮಯಿ ದೇವಸ್ಥಾನ ಏನೂ ಆಗುವಂಥದ್ದಲ್ಲ, 1000 ವರ್ಷ ಆಯುಸ್ಸಿರ್ತಕ್ಕಂಥದ್ದು ಅಂತ. ಇಂತಹದ್ದೊಂದು ಶುಭ ಆಯಿತು ನೋಡಿ. ಹಾಗಾಗಿ ತರುವಾಯ ಪುನರುದಯ. ರಾಮನಿಗೆ ಎಷ್ಟು ಕಷ್ಟಗಳು ಬಂದವು ಜೀವನದಲ್ಲಿ, ಇನ್ನೇನು ದೊರೆಯಾಗಬೇಕು, ಸಿಂಹಾಸನ ಕೈ ತಪ್ಪಿತು. ಸಿಂಹಾಸನ ಕೈ ತಪ್ಪಿತು, ರಾಜ್ಯದಿಂದಲೇ ಹೊರಗೆ ಹೋಗಬೇಕು, ಕಾಡಿಗೆ ಹೋಗಬೇಕು, ಇಷ್ಟ ಮಿತ್ರರಿಂದ ದೂರ ಇರಬೇಕು. ಅಲ್ಲಿ ಪತ್ನಿಯ ಅಪಹರಣ, ಎಂಥ ಒಂದು ಸಂಕಟಗಳ ಸರಮಾಲೆ. ಪ್ರೀತಿಪಾತ್ರನಾದ ಜಟಾಯುವಿನ ಸಾವು. ಎಷ್ಟು ದೂರ ಸೀತೆಯನ್ನು ಹುಡುಕಿಕೊಂಡು ಹೋಗಿದ್ದು, ಸಮುದ್ರಕ್ಕೆ ಸೇತುವೆಯನ್ನು ಕೊಟ್ಟಿದ್ದು. ಅಲ್ಲಿ ಲಕ್ಷ್ಮಣನಿಗೆ ಎಂಥದ್ದೊಂದು ಆಘಾತ ಬಂತು ಯುದ್ಧದ ಮಧ್ಯದಲ್ಲಿ. ಎಷ್ಟು ಕಷ್ಟಗಳ ಸರಮಾಲೆ ಅಂತ. ಕೊನೆಯಲ್ಲಿ ಮತ್ತೆ ರಾಮ ಚಕ್ರವರ್ತಿ ಆಗಲಿಲ್ವಾ, ರಾಮರಾಜ್ಯದ ಅವಧಿಯೇ ಮತ್ತೆ ಆಗಲಿಲ್ವಾ ಅಂತ. ಹಾಗೆ ದೇವಸ್ಥಾನ ಒಂದು ಜೀರ್ಣವಾಗುವುದು ಪುನಃ ಉದ್ಧಾರವಾಗುವ ಸಲುವಾಗಿ ಅಂತ. ಆದರೆ ಪುನಃ ದೇವಸ್ಥಾನ ಉದ್ಧಾರವಾಗುವಾಗ ದೇವಸ್ಥಾನ ಮಾತ್ರ ಉದ್ಧಾರವಾಗುವುದಿಲ್ಲ, ಇಡೀ ಸಮಾಜ ಉದ್ಧಾರವಾಗ್ತದೆ. ಇಡೀ ಸಮಾಜ ಉದ್ಧಾರವಾಗ್ತದೆ. ಜೀರ್ಣೋದ್ಧಾರವಾಗಿರುವುದು ಕೇವಲ ದೇವಸ್ಥಾನದ್ದಲ್ಲ,
ಮೀನುಗಾರರ ಸಮಾಜದ ಜೀರ್ಣೋದ್ಧಾರ ಆಗಿದೆ. ಇಲ್ಲಿ ಸಂಘಟನೆ ಜೀರ್ಣೋದ್ಧಾರ ಆಗಿದೆ. ಏನು ಸಂಘಟನೆ ಸತ್ತು ಹೋಗ್ತದೆ. ಸಂಘಟನೆಗೆ ಸಂಕಟ ಬಂದಾಗ ಆ ಸಂಘಟನೆ ಜೀರ್ಣೋದ್ಧಾರ ಆಗ್ತಕ್ಕಂಥದ್ದು. ಹಾಗೆಯೇ ಇಂಥದ್ದೊಂದು ದೊಡ್ಡ ಕೆಲಸ ಇದ್ದಾಗ ಮಾತ್ರ ಸಂಘಟನೆಗಳು ಜೀರ್ಣೋದ್ಧಾರವಾಗ್ತಕ್ಕಂಥದ್ದು, ಸಂಘಟನೆಗಳು ಉಳಿದು ಬೆಳೆದು ಬರ್ತಕ್ಕಂಥದ್ದು. ಹಾಗೆ ದೇವಸ್ಥಾನದ ಜೀರ್ಣೋದ್ಧಾರದ ಜೊತೆಗೆ ಇಡೀ ಊರಿನ ಎಲ್ಲರ ಬದುಕಿನ ಭಾಗ್ಯೋದಯವು ಇಲ್ಲಿ ಆಗಿದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸ್ತೇವೆ. ಒಳಗೆ ತಂತ್ರಿಗಳು, ರವೀಶ ತಂತ್ರಿಗಳು, ಅವರು ನಮಗೆ ಭಾಳ ವಿಶ್ವಾಸಪಾತ್ರರು, ನಮಗೆ ಭಾಳ ಬೇಕಾಗಿರ್ತಕ್ಕಂಥವ್ರು. ಅವರು ದೇವರ ಎದುರಿನಲ್ಲಿ ನಮಗೆ ವಿವರಣೆ ಕೊಡ್ತಾಯಿದ್ರು. ಕೆಲಸ ಪ್ರಾರಂಭ ಮಾಡಿದ ಮೇಲೆ ಅಥವಾ ಈ ದೇವಸ್ಥಾನದ ಈ ಧಾರ್ಮಿಕ ಕಾರ್ಯ ಪ್ರಾರಂಭ ಆದ ಮೇಲೆ ಒಂದೇ ಒಂದು ಅಪಶಕನೂ ಆಗಲಿಲ್ಲ, ಒಂದೇ ಒಂದು ದುರ್ನಿಮಿತ್ತ ಆಗಲಿಲ್ಲ. ಮಾತಿನ ಮಧ್ಯೆ ಹೇಳಿದ್ರು, ಒಂದು ಸಮುದ್ರ ಒಮ್ಮೆ ಮುಂದೆ ಬಂದು ಹೋಗಿದ್ದನ್ನು ಹೊರತುಪಡಿಸಿದರೆ ಅದು ಏನು ತೊಂದರೆ ಏನಾಗಲಿಲ್ಲ. ಒಂದು ದಿನ ಸಮುದ್ರ ಸ್ವಲ್ಪ ಮುಂದಕ್ಕೆ ಬಂದಿತ್ತು, ಹಾಗಾಗಿ ಎಲ್ಲ ಊರಿನವರೆಲ್ಲ ಓಡ್ಕೊಂಡು ಬಂದಿದ್ದರು ಎಂಬುದಾಗಿ ರವೀಶ್ ತಂತ್ರಗಳು ಹೇಳ್ತಾ ಇದ್ರು. ನಾವು ಆ ಕೂಡಲೇ ಹೇಳಿದ್ವು, ಅದು ಅಪಶಕುನ ಅಲ್ಲ, ಅದು ಶುಭಶಕುನ. ಸಮುದ್ರ ಅರಮಕೋಡಿಯ ಈಶ್ವರನಿಗೆ ಅದು ಪುನಃಪ್ರತಿಷ್ಠೆ ಅಷ್ಟಬಂಧದ ಸಮಯದಲ್ಲಿ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡುವಾಗ ಒಂದು ಹೆಜ್ಜೆ ಮುಂದೆ ಬರಬೇಕೋ ಬೇಡವೋ? ಇದ್ದಲ್ಲೇ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯವಾ? ಒಂದು ಹೆಜ್ಜೆ ಮುಂದೆ ಬರಬೇಕೋ ಬೇಡವೋ? ನಾವು ಆಗ ಹೇಳಲಿಲ್ವಾ, ಮಹಾಬಲೇಶ್ವರ ದೇವರಿಗೆ ಸಮುದ್ರವು ಬಂದು ನಮಸ್ಕಾರ ಮಾಡ್ಕೊಂಡು ಹೋಗೋದುಂಟು, ಪ್ರದಕ್ಷಿಣೆ ಮಾಡ್ಕೊಂಡು ಹೋಗೋದುಂಟು, ಅಂಥ ಸಂದರ್ಭಗಳಿವೆ ಯಾವಾಗಲಾದರೂ. ಅದೆಲ್ಲ ಅಪಶಕುನ ಅಲ್ಲ ಅಂತ, ಅದೆಲ್ಲ ಅಪಶಕುನ ಅಲ್ಲ ಅಂತ. ಸಮುದ್ರಕ್ಕೆ ಸಂತೋಷವಾದಾಗ ತಾನೇ ಸಮುದ್ರ ಉಕ್ಕೇರಿ ಬರ್ತಕ್ಕಂಥದ್ದು, ಈ ರೀತಿಯಲ್ಲಿ ಉಕ್ಕೇರಿ ಬರ್ತಕ್ಕಂಥದ್ದು. ಈ ಜೀವಹಾನಿ ಆಗುವ ವಿಷಯ ಬೇರೆ, ಆಸ್ತಿಪಾಸ್ತಿ ಹಾನಿಯಾಗುವ ವಿಷಯ ಬೇರೆ. ಅದು ಏನೂ ಆಗದೆ ಸಮುದ್ರ ಮುಂದಕ್ಕೆ ಬಂದು ಹೋಯಿತು ಅಂತಂದರೆ ಅದು ಅಪಶಕುನವಲ್ಲ, ಶುಭಶಕುನ. ಹಿಂದೆ ಏನು ಅವಘಡಗಳು ಸಂಭವಿಸಿವೆ, ಮುಂದೆ ಒಳ್ಳೆಯದಾಗ್ತದೆ ಆ ವಿಷಯದಲ್ಲಿ ಎಂಬುದಕ್ಕೆ ಅದು ಸೂಚನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಹಾಗಾಗಿ ನಮಗೆ ಬಹಳ ಒಂದು ಸಂತೋಷವಾಗಿರ್ತಕ್ಕಂಥದ್ದು. ಇಲ್ಲಿ ನಾವಾಗಲೇ ಹೇಳಿದ್ವು, ವಾಸ್ತುಶಿಲ್ಪಿಗಳು ಮಠದ ಶಿಷ್ಯ ಹೌದು, ಮಠದ ಸೇವಕ ಕೂಡ ಹೌದು. ತಂತ್ರಿಗಳು ಮಠಕ್ಕೆ ತುಂಬ ಹತ್ತಿರದಲ್ಲಿರ್ತಕ್ಕಂಥವ್ರು, ಮಠದ ಸೇವೆಯನ್ನು ಸಮಯದಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ರವೀಶ ತಂತ್ರಿಗಳು. ಅರ್ಚಕರು ಕೂಡ ಹೌದು. ನಮಗೀಗಲೂ ಕೂಡ ನೆನಪಾದಾಗ ಸಣ್ಣ ನಗು ಬರ್ತದೆ. ನಮ್ಮನ್ನು ಕರೀಲಿಕ್ಕೆ ಮೀನುಗಾರ ಬಂಧುಗಳು ನೀವೆಲ್ಲರೂ ಬಂದಿದ್ರಿ ಗೋಕರ್ಣಕ್ಕೆ, ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪರಿಸರದಲ್ಲಿ ನೀವೆಲ್ಲರೂ ಬಂದಿದ್ರಿ, ನಮ್ಮನ್ನು ಆಮಂತ್ರಣ ಮಾಡಿದ್ರಿ. ಮಾಡುವಾಗ ಗುರುಗಳು ಬರಬೇಕು ಅಂತ ಹೇಳಿದ್ರ ಜೊತೆಯಲ್ಲಿ ಅರ್ಚಕರ ಮಗ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ. ಅವನು ಇಲ್ಲಿ ಅರ್ಚಕರ ಮಗ, ಅವನಿಗೊಂದು ರಜೆ ಕೊಡಬೇಕು ಅಂತ ಕಳಿಸ್ಕೊಡ್ಬೇಕು ಅವನನ್ನು. ಇಲ್ಲಿ ನಮ್ಮ ರಜೆ ಸುಲಭವಾಗಿ ಸಿಗುವುದಿಲ್ಲ ನಮ್ಮಲ್ಲಿ. ಹಾಗಾಗಿ ಆ ವಿದ್ಯಾರ್ಥಿಯನ್ನು ಈ ಒಂದು ಅಷ್ಟಬಂಧದ ಸಮಯದಲ್ಲಿ ಕಳುಹಿಸಿಕೊಡ್ಬೇಕು ಅನ್ನೋ ಪ್ರಾರ್ಥನೆ ಮಾಡಿದ್ರಿ. ಆ ಸಮಯದಲ್ಲಿ ನಮಗೆ ಎಷ್ಟು ಸಂತೋಷವಾಗಿದೆ ಅಂದರೆ, ಈ ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅದರ ಒಂದು ಕುರುಹು ಇನ್ನು ಮುಂದೆ ಇಲ್ಲಿ ಇರಲಿಕ್ಕಿದೆ, ಈ ಊರಿನಲ್ಲಿ ಇರಲಿಕ್ಕಿದೆ. ಅಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿ ನಮ್ಮ ಕೈಯಿಂದ ಅಲ್ಲಿ ವೇದಾಧ್ಯಯನ ಮಾಡಿರ್ತಕ್ಕಂಥ ತಂತ್ರಶಾಸ್ತ್ರವನ್ನು, ವಾಸ್ತುಶಾಸ್ತ್ರವನ್ನು, ಜ್ಯೋತಿಷ್ಯವನ್ನು, ಆಗಮವನ್ನು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿ ಇಲ್ಲಿ ಬಂದು ದೇವರ ಸನ್ನಿಧಿಯಲ್ಲಿ ದೇವರ ಸೇವೆ ಮಾಡಿದರೆ ಅದು ನಿಮಗೆ ಗುರುಪೀಠ ಕೊಡುವ ಪ್ರಸಾದ ಅಂತ. ಈ ಒಂದು ದೇವಸ್ಥಾನದ ಇಡೀ ವ್ಯವಸ್ಥೆಗೆ, ಮೀನುಗಾರರಿಗೆ, ಮಠ ಮಾಡತಕ್ಕಂಥ ಒಂದು ಆಶೀರ್ವಾದ ಹೊರತು ಬೇರೆ ಏನೂ ಅಲ್ಲ. ಹಾಗಾಗಿ ಬಂದು ಭಾಳ ಸಂತೋಷ ನಮಗೆ ಆ ಸಂದರ್ಭದಲ್ಲಿ ಆಯಿತು. ನಿಮಗೆ ಭರವಸೆ ಕೊಡ್ತೇವೆ, ಆ ವಿದ್ಯಾರ್ಥಿ ಅಲ್ಲಿದ್ದು ಬಹಳ ಒಳ್ಳೆಯ ಹುಡುಗ ಕೊಡವ, ಭಾಳ ಒಳ್ಳೆಯ ಹುಡುಗ, ಒಳ್ಳೆಯ ರೀತಿಯಿಂದ ಅಧ್ಯಯನ ಸಂಪನ್ನನಾಗಿ ಬಂದು ಮೀನುಗಾರರ ಒಂದು ಸಮಾಜಕ್ಕೆ ಮತ್ತು ಈ ದೇವಸ್ಥಾನದಲ್ಲಿ ಆಶ್ರಯಿಸಿರ್ತಕ್ಕಂಥ ಎಲ್ಲ ಭಕ್ತರಿಗೆ, ಸಮಸ್ತ ಸಮಾಜಕ್ಕೆ ಆತನೊಂದು ಬೆಳಕಾಗಿ ಮುಂದೆ ಬರಲಿಕ್ಕಿದ್ದಾನೆ ಎಂಬುದಾಗಿ ಒಂದು ಭರವಸೆ ಮಾತನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದರೆ ಇಷ್ಟೇ ಅಲ್ಲ, ಇದಕ್ಕಿಂತ ಮುಂದೆ ಮಾತನಾಡಬೇಕಾಗಿರ್ತಕ್ಕಂಥ ವಿಷಯಗಳಿದೆ. ಅದೇನೆಂದರೆ, ಒಂದು ಕಲ್ಪನೆ ನಮ್ಮ ಮನಸ್ಸಲ್ಲಿದೆ, ಅದು ಯಾವಾಗ ಹೇಗೆ ನನಸಾಗ್ತದೋ ನೋಡೋಣ. ಅದು ಈ ಮೀನುಗಾರರ ಸಮಾಜ ಏನಿದೆ, ಈ ಮೀನುಗಾರರ ಸಮಾಜದ ಸಲುವಾಗಿಯೇ ಒಂದು ಗುರುಕುಲವನ್ನು ತೆರೀಬೇಕು, ಗುರುಕುಲವನ್ನು ತೆರೆಯುವಂತೆ ಆಗಬೇಕು ಎನ್ನುವ ಆಶಯ. ಈ ಸಾಮಾನ್ಯ ಶಾಲೆಗಳಿಗೆ ಹೋದಾಗ ಸಾಮಾನ್ಯ ಶಾಲೆಯಲ್ಲಿ ಆಯಾ ಸಮಾಜದ ಭಾಷೆ ಇರೋದಿಲ್ಲ, ಆಯಾ ಸಮಾಜದ ಸಂಸ್ಕೃತಿ ಇರೋದಿಲ್ಲ, ಪದ್ಧತಿಗಳಿರೋದಿಲ್ಲ, ಹಬ್ಬ ಹರಿದಿನಗಳ ಆಚರಣೆಗಳು ಅಲ್ಲಿ ಇರೋದಿಲ್ಲ, ಇದು ಯಾವುದೂ ಇರೋದಿಲ್ಲ. ಒಂದೊಂದು ಸಮುದಾಯಕ್ಕೆ ಆ ಸಮುದಾಯದ ಪರಂಪರೆ ಇರ್ತದೆ, ಆ ಸಮುದಾಯದ ವೈಶಿಷ್ಟ್ಯಗಳಿರ್ತವೆ, ಆ ಸಮುದಾಯದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹನೀಯ ವ್ಯಕ್ತಿಗಳಿರ್ತಾರೆ. ಅವರೆಲ್ಲರ ಬಗ್ಗೆ ತಿಳುವಳಿಕೆ ಬರದೇ ಇದ್ದರೆ ಅಭಿಮಾನ ಬರೋದಿಲ್ಲ ಅಂತ. ಅವನು ವಿದ್ಯಾವಂತನಾದ ಬಳಿಕ
ಸಮುದಾಯದ ಬಗ್ಗೆ ಒಂದು ಹೆಮ್ಮೆ, ಅಭಿಮಾನ, ಜ್ಞಾನ ಇಟ್ಕೊಳ್ಬೇಕು ಅಂದರೆ ಶಾಲೆ ಕಲಿಯುವ ಸಮಯದಲ್ಲಿ ಆ ಸಮಾಜದ ವೈಶಿಷ್ಟ್ಯಗಳ ಕುರಿತು ಅಧ್ಯಯನ ನಡೀಬೇಕು. ಈ ಕಾರಣಕ್ಕೆ ನಾವು ಒಂದು 3-4 ಸಮಾಜಗಳಿಗೆ ಪ್ರತ್ಯೇಕವಾಗಿ ಗುರುಕುಲಗಳನ್ನು ಮಾಡ್ತಾ ಇರುವಂಥದ್ದು ನಿಮ್ಮೆಲ್ಲರ ಗಮನದಲ್ಲಿರ್ಬೋದು. ಒಂದು ವೇಳೆ ಮೀನುಗಾರರು ಬಯಸಿದರೆ, ಒಂದು ವೇಳೆ ಮೀನುಗಾರರು ಈ ಕಾರ್ಯದಲ್ಲಿ ಅದು ಜೊತೆಗೆ ನಿಲ್ಲಬೇಕಾಗ್ತದೆ. ಯಾಕೆಂದರೆ ಒಂದು ಸಮಾಜದ ಪ್ರಶ್ನೆ ಇರ್ತಕ್ಕಂಥದ್ದು 1-2 ಬಾರಿ ನಮ್ಮ ಬಳಿ ಪ್ರಸ್ತಾಪ ಬಂದಿದೆ. ಈಗಾಗಲೇ ನೀವು ಸೇರಿ ಚಿಂತನೆ ಮಾಡೋಣ, ಅವಸರ ಏನೂ ಇಲ್ಲ, ನಿರ್ಣಯ ಮಾಡಬೇಕು ಅಂತಿಲ್ಲ. ಇವತ್ತೇನು ಕೂಡ ನಾವು ಈ ಒಂದು ಊರು ಅಂತಲ್ಲ, ಇಡೀ ಪರಿಸರದ ಮೀನುಗಾರರು, ಅದು ನಮ್ಮ ಮರವಂತೆ ಮೀನುಗಾರರು ಇರ್ಬೋದು, ಅಥವಾ ಈ ನಮ್ಮ ಇಡೀ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಮೀನುಗಾರರು, ಹೊಸ ಹಿತ್ತಲಿನವರು ಇಲ್ಲಿದ್ದಾರೆ, ನಾವೆಲ್ಲ ಸೇರಿ ಚಿಂತನೆ ಮಾಡೋಣ. ಒಂದು ವೇಳೆ ಒಂದು ಸರ್ವಾನುಮತ ಬಂದರೆ, ಒಮ್ಮತ ಬಂದರೆ, ಮಠ ಅಂತೂ ಸಿದ್ಧ ಇದೆ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ. ನಿಮಗಾಗಿಯೇ ಒಂದು ಗುರುಕುಲವನ್ನು ಇಲ್ಲಿಯಾಗಲಿ ಅಲ್ಲಿಯಾಗಲಿ, ಎಲ್ಲಿ ನಾವು ಸಮಷ್ಟಿಯಲ್ಲಿ ತೀರ್ಮಾನವಾಗ್ತದೋ ಅಲ್ಲಿ ಮಾಡುವಂಥ ಒಂದು ಚಿಂತನೆ ನಮ್ಮ ಮನಸ್ಸಿನಲ್ಲಿ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ. ಭಾಳ ಸಂತೋಷ ಆಗ್ತದೆ. ಒಳ್ಳೆಯ ಸಂಸ್ಕೃತಿ ಇದೆ ನಿಮ್ಮಲ್ಲಿ. ನಾವು ವಾಹನ ಬಿಡಿದು ಮೆರವಣಿಗೆಯಲ್ಲಿ ಬರ್ತಾ ಇರುವಾಗ ಅದನ್ನೇ ಬರುವ ಮೊದಲೇ ಹೇಳ್ತಾ ಬಂದಿದ್ವು ನಾವು. ಒಂದು ದೃಶ್ಯ ಅದೇನು ಅಂದರೆ ಬಿಳಿ 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 ಬಿಳಿಯ ಹೊಳೆ ಹರಿದ ಹಾಗೆ. ಅದೇನೆಂದರೆ ಬಿಳಿಯ ಪಂಚೆಯನ್ನುಟ್ಟು ಬಿಳಿಯ ಅಂಗಿಯನ್ನು ಹಾಕಿದ ಸಾಲು ಸಾಲು ಮೀನುಗಾರರು ಬಂಧುಗಳಿದ್ದಾರಲ್ಲ, ಅದೊಂದು ಅದ್ಭುತ ದೃಶ್ಯ. ಅದು ನೀವು ಯಾವಾಗಲೂ ಹೀಗೆ ಇರ್ತೀರಿ, ಸ್ವಚ್ಛ ಬಿಳಿಯ ಬಣ್ಣದ ಬಟ್ಟೆ ಉಟ್ಕೊಂಡು. ಭಾಳ ಸಂತೋಷ ಆಗ್ತಿದೆ. ಧಾರ್ಮಿಕ ಕಾರ್ಯಕ್ರಮಗಳಾದಾಗ ನೀವು ಬಣ್ಣ ಬಣ್ಣ ಮಾಯಾಮಯವಾದ ವೇಷ ಇರೋದಿಲ್ಲ. ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಸ್ವಚ್ಛ ಬಿಳಿಯ ಬಣ್ಣದ ಪಂಚೆಯನ್ನುಟ್ಟು ಬಿಳಿಯ ಬಣ್ಣದ ಒಂದು ಅಂಗಿಯನ್ನು ಧರಿಸಿ ಭಾಳ ಒಂದು ಕಡೆಯಲ್ಲಿರ್ತೀರಿ ಅಂತ. ನಮಗೆ ಕೈಲಾಸದ ನೆನಪಾಯಿತು. ಕೈಲಾಸ ಬಿಳಿ ಅಲ್ವಾ, ಕೈಲಾಸದಲ್ಲಿ ಹಿಮದ ರಾಶಿ ಇರ್ತದೆ ಅಂತ. ಅರಮಕೋಡಿಯ ಶಿವನ ಪ್ರತಿಷ್ಠೆ, ಆ ಶಿವನ ಪ್ರತಿಷ್ಠೆಗೆ ಹಿಮಾಲಯ ಕೈಲಾಸದ ಹಿಮ ಕರಗಿ ಹೊಳೆಯಾಗಿ ಹರಿದು ಬಂದಾಗಿತ್ತು. ನಿಮ್ಮನ್ನು ನೋಡಿದರೆ ಬಿಳಿಯ ಹೊಳೆ ಹರಿದು ಬಂದ ಹಾಗೆ, ಕೈಲಾಸದ ಹಿಮವೇ ಕರಗಿ ಬಂದ ಹಾಗೆ. ಎಲ್ಲ ಹೆಗರ ಮೇಲೆ ಕೇಸರಿ ಶಾಲು. ಶಿವನಿಗೆ ಸಾಧು ಸಂತರು ಒಂದು ಬಹಳ ಪ್ರೀತಿ. ಎಲ್ಲಿ ಸಂತರ ಪೂಜೆ ಆಗ್ತದೆ, ಇಲ್ಲಿ ಗುರುಗಳ ಪೂಜೆ ಆಗ್ತದೆ, ಅಲ್ಲಿ ಶಿವನಿರ್ತಾನೆ. ಶಿವ ಬೇರೆ ಅಲ್ಲ, ಗುರು ಬೇರೆ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸಂತರು ಅಂದರೆ ಕೇಸರಿ. ಎಲ್ಲರ ಹೆಗಲಲ್ಲಿ ಕೇಸರಿ ಶಾಲನ್ನು ಕಂಡಾಗ ಭಾರತ ದೇಶದ ಸಂತ ಸಮುದಾಯ ಆಶೀರ್ವಾದ ಮಾಡಲಿಕ್ಕೆ ಒಂದು ಕೇಸರಿಯ ಪ್ರವಾಹವಾಗಿ ಇಲ್ಲಿಗೆ ಬಂತು ಎನ್ನುವ ಹಾಗೆ ಆ ಒಂದು ಸಂದರ್ಭ ಇತ್ತು. ನೀವು ಈ ಶಿಸ್ತನ್ನು ಪಾಲನೆ ಮಾಡಬೇಕು ಯಾವಾಗಲೂ. ಮುಂದೆ ಕೂಡ ಈ ಒಂದು ಡ್ರೆಸ್ ಕೋಡ್ ಇದೆಯಲ್ಲ, ಈ ಒಂದು ಉಡುಗೆ ತೊಡುಗೆಗಳ ಶಿಸ್ತಿದೆಯಲ್ಲ, ಇದು ಕೊಡುವ ಶೋಭೆ ತುಂಬ ಅನನ್ಯವಾಗಿರ್ತಕ್ಕಂಥದ್ದು ಅಂತ. ಜೊತೆಯಲ್ಲಿ ನಮ್ಮ ತಾಯಂದಿರು ಅವರು ಕೇಸರಿ ಶಾಲೆ ಹಾಕ್ಕೊಂಡಿದ್ದಾರೆ. ಅವರೆಲ್ಲ ಪೂರ್ಣಕುಂಭ ಹಿಡಿದು ಬರ್ತಾ ಇದ್ದಾರೆ. ನೀವೆಲ್ಲ ನಮ್ಮನ್ನು ಕರೀಲಿಕ್ಕೆ ಬಂದಾಗ ನೀವು ಹೇಳಿದ್ರಿ 2 ಗಂಟೆ 3 ಗಂಟೆ ಬಿಸಿಲಿನಲ್ಲಿ ಎಲ್ಲ ತಾಯಂದಿರೆಲ್ಲ ಪೂರ್ಣಕುಂಭ ಹಿಡ್ಕೊಂಡು ಬರ್ತಾರೆ ಅಂತ. ನಮಗೆ ಭಾಳ ಬೇಸರ ಆಗಿತ್ತು. ಯಾಕೆಂದರೆ ಪಾಪ ಈ ಉರಿ ಬಿಸಿಲಿನಲ್ಲಿ ತಾಯಂದಿರು ಪೂರ್ಣಕುಂಭ ಹಿಡ್ಕೊಂಡು ಹೇಗೆ ಬರ್ತಾರಪ್ಪ, ಅಂಥ ಗೌರವ ಬೇಕಾ ನಮಗೆ ಅನ್ನೋ ಪ್ರಶ್ನೆ ಬಂದಿತ್ತು ನಮಗೆ. ನೀವು ಹೇಳಿದ್ರಿ ನಾವು ಮೀನುಗಾರರು ಬಿಸಿಲಿಗೆ ಹೆದರೋರಲ್ಲ, ನಮಗೇನು ತೊಂದರೆ ಇಲ್ಲ ಬಿಸಿಲಿಗೆ ಅನ್ನೋ ಮಾತನ್ನು ಹೇಳಿದ್ರಿ. ಆದರೆ ಇವತ್ತು ಬಂದು ನೋಡಿದರೆ ಅಂಥ ಧಗೆ ಇಲ್ಲವೇ ಇಲ್ಲ. ಒಳ್ಳೆ ತಂಪಾಗಿ ವಾತಾವರಣ ಇದೆ. ಇವತ್ತು ಇಲ್ಲಿ ಬಂದಾಗ ಭಾಳ ಒಂದು ಹಿತವಾದ ವಾತಾವರಣ ಇದೆ. ಕಷ್ಟ ಆಗ್ತಕ್ಕಂಥ ಸಂದರ್ಭವೇ ಇಲ್ಲ ಅಂತ. ಹೀಗೆ ದೈವ ಕೃಪೆ ನಿಮಗೆಲ್ಲ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಿಮ್ಮೆಲ್ಲರನ್ನು ಮನಸಾರೆ ಹರಿಸ್ತೇವೆ. ಭಾಳ ಸಂತೋಷ ಆಗಿದೆ. ಭಾಳ ಒಳ್ಳೆಯ ಕೆಲಸ ನಡೆದಿದೆ. ಶಾಸಕರು ಹೇಳಿದಾಗೆ ಆ ರೀತಿಯ ಕ್ಷೇತ್ರ ಇದಾಗಬೇಕು. ನಮಗೊಂದು ಭಾಳ ಸಂತೋಷ ಆಗಿದ್ದು ಅಂದರೆ ನಮ್ಮ ಆಕಾರದ ಆತ್ಮೀಯರು ಸುಕುಮಾರ್ ಶೆಟ್ಟರು ಅವರನ್ನು ಕಾಣದೆ ಕೆಲವು ಸಮಯ ಆಗಿತ್ತು. ನೀವು ಒಂದು ಸಂದರ್ಭ ಮಾಡಿಕೊಟ್ರಿ. ಶಾಸಕರು ಇವತ್ತು ಬಂದಿದ್ದಾರೆ. ಇವತ್ತಿಂದೊಂದು ಹೊಸ ಪರ್ವ ಆರಂಭ ಆಗ್ತಾ ಇದೆ. ನಾವೊಂದು ಮಠದ ಮತ್ತು ಅವರ ಒಂದು ಬಾಂಧವ್ಯದಲ್ಲಿ ಅವರನ್ನು ಆಮಂತ್ರಣ ಮಾಡಿದ್ದೇವೆ. ಗೋಕರ್ಣಕ್ಕೆ ಬನ್ನಿ ಅಂತವ್ರು ಬರ್ತಾರೆ. ಬಹಳ ಬಹಳ ಧಾರ್ಮಿಕ ಮನುಷ್ಯ, ಕಾಲಿಂದ ತಲೆಯವರೆಗೂ ಧಾರ್ಮಿಕ ಅಂತ ಅನ್ಬೋದು ಅಂಥ ಧಾರ್ಮಿಕ ಮನುಷ್ಯ. ಅವರನ್ನು ಭಾಳ ಪ್ರೀತಿಯಿಂದ ಗೋಕರ್ಣ ಸುಕ್ಷೇತ್ರಕ್ಕೆ ಆಮಂತ್ರಣ ಮಾಡ್ತಾ ಅವರಿಂದ ನಿಮಗೆಲ್ಲ ಭಾಳಷ್ಟು ಒಳ್ಳೆಯ ಕೆಲಸಗಳಾಗಲಿ, ನಿಮಗೆ ಅವರು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಡಲಿ ಅನ್ನೋ ಮಾತನ್ನು ಹೇಳ್ತಾ, ಹಾಗೆ ನೀವು ಅನೇಕ ಮೀನುಗಾರರ ಬೇರೆ ಬೇರೆ ಬೇಡಿಕೆಗಳು ನಮ್ಮ ಮುಂದೆ ಇವತ್ತು ಬಂದಿದ್ದಾವೆ. ಅದ್ಯಾಕೂ ನಿಮಗೇನು ಆ ಪ್ರೀತಿ ಗೊತ್ತಿಲ್ಲ. ನಾವಿಲ್ಲಿ ಬಂದಾಗ ನೀವು ಬೇಡಿಕೆಗಳನ್ನ ಇಡ್ತೀರಿ. ಇವತ್ತು ನಮ್ಮಲ್ಲಿಗೆ ಬಂದು ನೀವು ಅಪೇಕ್ಷೆಗಳನ್ನು ಯಾವಾಗಲೂ ನಮ್ಮ ಮುಂದೆ ಮಂಡನೆ ಮಾಡ್ತಾ ಇರ್ತೀರಿ. ನಿಮ್ಮೆಲ್ಲರ ಜೊತೆಯಲ್ಲಿ ನಾವಿದ್ದೇವೆ.
ಮೀನುಗಾರರ ಪರವಾಗಿ ನಾವಿದ್ದೇವೆ. ಅದು ಯಾರಿಗೆ ಮಾತನಾಡಬೇಕು ಹೇಳಿ ನಾವು ಮಾತನಾಡುತ್ತೇವೆ. ಪ್ರಧಾನಮಂತ್ರಿಗಳಿಗೆ ಮಾತನಾಡಬೇಕಾ, ಮುಖ್ಯಮಂತ್ರಿಗಳಿಗೆ ಮಾತನಾಡಬೇಕಾ, ಅಥವಾ ಸಂಸದರಿಗೆ ಮಾತನಾಡಬೇಕಾ? ಶಾಸಕರಂತೂ ಜೊತೆಯಲ್ಲಿದ್ದಾರೆ, ಎಲ್ಲ ಪಕ್ಕದಲ್ಲಿದ್ದಾರೆ. ಯಾವ ಅಧಿಕಾರಿ ಇರ್ಬೋದು, ಯಾರಿಗಾದರೂ ಕೂಡ ಹಾಗೆಲ್ಲ ಮಾಡುವ ಅಭ್ಯಾಸ ನಮಗಿಲ್ಲ. ಆದರೆ ಮೀನುಗಾರರ ಸಲುವಾಗಿ ನಾವು ಏನನ್ನೂ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ನಮಗೆ ಯಾವ ರೀತಿಯ ಬೆಂಬಲವನ್ನು ಕೂಡ ಮಠ ಕೊಡಲಿಕ್ಕೆ ಸಿದ್ಧ ಇದೆ. ಹಾಗಾಗಿ ಸಮುದಾಯಕ್ಕಾಗಬೇಕಾದ ಯಾವುದೇ ಕಾರ್ಯ ಇರ್ಬೋದು, ವೈಯಕ್ತಿಕವಾಗಿ ನಿಮ್ಗೆ ಆಗಬೇಕಾದಿರ್ಬೋದು, ಏನಿದ್ದರೂ ನಿಮಗೆ ಮಠ ತಾಯಿ ಮನೆ. ನೀವು ಬನ್ನಿ, ಮಠ ನಿಮಗೆ ಯಾವತ್ತೂ ಆಶೀರ್ವಾದ ಮಾಡ್ತದೆ, ಅಭಯವನ್ನು ಕೊಡ್ತದೆ. ವೈಯಕ್ತಿಕವಾದ ಕಾರ್ಯ ಇರ್ಬೋದು, ಸಮಾಜದ ಕೆಲಸ ಇರ್ಬೋದು, ಎಂದಿದ್ರೂ ನಿಮಗೆ ಮಠದ ಬಾಗಿಲು ತೆರೆದಿರ್ತದೆ ಅನ್ನೋದಕ್ಕಿಂತ ನಿಮ್ಮ ಪಾಲಿಗೆ ಅಲ್ಲಿ ಬಾಗಿಲೇ ಇಲ್ಲ, ಮುಕ್ತದ್ವಾರ ಅಂತ. ಯಾವತ್ತೂ ಮಠಕ್ಕೆ ನೀವು ಸ್ವಾಗತ ನಿಮಗೆ ಮಠದಲ್ಲಿದೆ, ಮಠದ ಅಂಗಳದ ಅಲ್ಲಿ ಮಕ್ಕಳು ನೀವು ಬೇರೆ ಇಲ್ಲ ಎಂಬುದನ್ನು ಇನ್ನೊಂದು ಸಾರಿ ಹೇಳ್ತೇವೆ. ನಿಮಗೆಲ್ಲರಿಗೂ ಅರಮಕೋಡಿ ಈಶ್ವರನ ಕೃಪೆಯಿಂದ ಶ್ರೇಯಸ್ಸಾಗಲಿ. ಅರಮಕೋಡಿ ಈಶ್ವರನ ಒಂದು ಅದ್ಭುತವಾಗಿರ್ತಕ್ಕಂಥ ಆ ನಂದಾದೀಪದ ಬೆಳಕಲ್ಲಿ, ಅವನ ನೆರಳಲ್ಲಿ, ಮಹಾಬಲೇಶ್ವರನ ಆ ಚಂದ್ರನ ಹಣೆಯ ಚಂದ್ರನ ಛತ್ರ ಛಾಯೆಯಲ್ಲಿ ಶಾಶ್ವತವಾಗಿ ನೀವು ತಂಪಾಗಿ ಬೆಳಕಾಗಿ ಸುಖವಾಗಿ ಇರುವಂತೆ ಆಗಲಿ. ನಿಮಗೆಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಸುರದೇನು ಸುರಭಿಯ ಕೆಚ್ಚಲಿನಿಂದ ಸುರಿಯುವ ಸುದಯ ಹಾಗೆ ತಮ್ಮ ವಾಘಾಮೃತ ಸುರಿಯಿತು. ನಾವೆಲ್ಲ ಧನ್ಯರಾದವು, ಪುಳಕಿತರಾದವು, ಆನಂದ ತುಂದಿಲರಾದವು, ಭಾವುಕ ಭಕ್ತರಾದೆವು. ಮಹನೀಯರೇ, ತಮಗೆ ಅನಂತಾನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಸಮಸ್ತ ಕಂಟಲೆ ದೋಣಿಯ ಪ್ರತಿನಿಧಿಯಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ದಾಮೋದರ ಬಬ್ರಿಮನೆ ಇವರಿಗೆ ಪರಮ ಪೂಜ್ಯ ಸ್ವಾಮೀಜಿಗಳು ಮಂತ್ರಾಕ್ಷತೆಯನ್ನು ನೀಡಬೇಕು ಅಂತ ಕೋರ್ತಾ ಇದ್ದೀವಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹೋದಯರಿಗೆ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇಲ್ಲಿ ಸುಮಾರು 100ಕ್ಕೂ ಅಧಿಕ ಕಂಟಲೆ ದೋಣಿಯವರಿದ್ದಾರೆ. 100ಕ್ಕೂ ಅಧಿಕ ಕಂಠ ದೋಣಿಯವರಿದ್ದಾರೆ. ಅವರೆಲ್ಲರನ್ನ ಒಂದೇ ವೇದಿಕೆಯಲ್ಲಿ ಸನ್ಮಾನಿಸುವುದು ಅಥವಾ ಮಂತ್ರಾಕ್ಷತೆ ಕೊಡುವುದು ಕಷ್ಟ ಸಾಧ್ಯ. ಹಾಗಾಗಿ ಅವರ ಪ್ರತಿನಿಧಿಯಾಗಿ ಒಬ್ಬರು ಮಂತ್ರಾಕ್ಷತೆಯನ್ನು ಪಡೆದು ಎಲ್ಲರಿಗೂ ಹಂಚುತ್ತಾರೆ. ಮಂತ್ರಾಕ್ಷತೆಯನ್ನು ಪಡೆದ ಭಕ್ತರ ಶಿರೋದ ಮೇಲೆ ತಮ್ಮ ಮಂತ್ರಾಕ್ಷತೆಯನ್ನು ಚೆಲ್ಲಿ ಆಶೀರ್ವದಿಸಿದ್ದಾರೆ. ತಮಗೆ ಅನಂತಾನಂತ ನಮನಗಳು. ವೇದಿಕೆ ಮೇಲಿರುವ ಎಲ್ಲ ಗಣ್ಯ ಮಹೋದಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ ಆಡಳಿತ ಮಂಡಳಿಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರು. ಇದೀಗ ಮೊದಲಾಗಿ ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಸ್ಮರಣಿಕೆ ಗೌರವದ, ಭಕ್ತಿಪೂರ್ವಕವಾದ ಗೌರವದ ನೆನಪಿನ ಭಾಗೀನವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಜೀರ್ಣೋದ್ಧಾರ ಹಾಗೂ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಪರವಾಗಿ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಆಡಳಿತ ಮಂಡಳಿ ಹಾಗೂ ಜೀರ್ಣೋದ್ಧಾರ ಸಮಿತಿ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿರುವಂತಹ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ 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 ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರಿಗೆ ಅರಮಕೋಡಿ ಶ್ರೀ ಮಹಾ ಈಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿಕ್ಕಿದ್ದಾರೆ. ಹರಿ ಓಂ. ಸಮುದ್ರ ರಾಜ ಶಿವನ ಪಾದಕ್ಕೆ ನಮಸ್ಕಾರ ಮಾಡಲು ಮುಂದೆ ಬಂದ ಎನ್ನುವ ಶುಭವಾಣಿಯನ್ನು ಗುರುಗಳ ಪೂಜ್ಯರ ಬಾಯಿಂದ ಕೇಳಿ ಧನ್ಯವಾದೆವು. ದಿನಾಂಕ 17ರಂದು ಪ್ರತಿಷ್ಠೆ ಆದವಾಗ ಬಹಳಷ್ಟು ನಿರೀಕ್ಷೆಯಿಂದ ಕಾಯ್ತಾ ಇದ್ದ. ಅಂದರೆ ಕೋವಿಡ್ನ ಮೊದಲು 50 ಲಕ್ಷ ರೂಪಾಯಿ ನಮಗೆ ಕೊಡ್ತೇವಂತೇಳಿ ಶ್ರೀ ರಾಘವೇಂದ್ರ ಮಾನ್ಯ ಸಂಸದರು ಮಾತು ಕೊಟ್ಟಿದ್ದರು. ನಾವು ಕೇಳಿದ್ದು ನಿಜವಾಗಿ 20 ಲಕ್ಷ, ಆದರೆ ಸಂಸದರು ಹೇಳಿದ್ದು 50 ಲಕ್ಷ ನಾವು ಕೊಡ್ತೇವೆ ಅಂತೇಳಿದರು. ಆ ಹಣಕ್ಕಾಗಿ ತುಂಬ ಆ ಹಣದ ಅವಶ್ಯಕತೆ ನಮಗಿತ್ತು. ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಆ ಹಣ ಬಂದರೆ ಮಾತ್ರ ಆ ಕಾರ್ಯಕ್ರಮ ಮಾಡಬಹುದು ಅನ್ನುವ
ಒಂದು ಯೋಜನೆ ಹಣದ ಬರುವಿಕೆಯನ್ನು ಚಿಂತಿಸಿ ನಾವು ಈ ಕಾರ್ಯಕ್ರಮಕ್ಕೆ ಯೋಜನೆ ಹಾಕ್ಕೊಂಡೆವು. ಆದರೆ ಕೋವಿಡ್ ಬಂದ ನಂತರ ರಾಜ್ಯ ಸರ್ಕಾರಕ್ಕೆ ತೀವ್ರ ಹಣಕಾಸಿನ ಮುಗ್ಗಟ್ಟು ಉಂಟಾಗಿ ಆರ್ಥಿಕ ಇಲಾಖೆಯಿಂದ ಹಣ ಅದು ನಮಗೆ ಸ್ಯಾಂಕ್ಷನ್ ಆಗಲಿಲ್ಲ. ಆನಂತರ ಮಾನ್ಯ ಸಂಸದರು ಪ್ರತಿಷ್ಠಾಪನೆ ಆದ ತಕ್ಷಣ ನಮಗೆ ಶುಭ ಸುದ್ದಿ ಬಂತು. ಮಿಸ್ ಕಾಲ್ ಇತ್ತು, ವಾಪಸ್ ಫೋನ್ ಮಾಡಿದವಾಗ 50 ಲಕ್ಷ ರೂಪಾಯಿ ಸರ್ಕಾರದಿಂದ ನಮಗೆ ಬಿಡುಗಡೆಯಾಗಿದೆ ಎನ್ನುವ ಶುಭ ಸುದ್ದಿ ಸಿಕ್ತು. ಇದು ಈಶ್ವರನ ಶಕ್ತಿಗೆ ಇನ್ನೊಂದು ಉದಾಹರಣೆ ಅಂತೇಳಿ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಪೂಜ್ಯರು ತಮ್ಮ ಸಮುದಾಯಕ್ಕೆ ಗುರುಕುಲದ ವ್ಯವಸ್ಥೆಯನ್ನು ಮಾಡುವ ಒಂದು ಅಪೇಕ್ಷೆಯನ್ನು ಇಚ್ಛೆಪಡಿಸಿದರು. ಅದನ್ನು ಗುರುಗಳ ಕೃಪಾಶೀರ್ವಾದ ಅಂದ್ಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯದ ಪ್ರಮುಖರು ಈ ಬಗ್ಗೆ ಚಿಂತಿಸಿ ಗುರುಗಳಿಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಲಿಕ್ಕಿದ್ದೇವೆ. ಇಷ್ಟೊತ್ತು ನಮ್ಮೊಂದಿಗಿದ್ದು ಕೃಪಾಶೀರ್ವಾದದ ಮೂಲಕ ನಮ್ಮನ್ನು ಪುಳಕಿತಗೊಳಿಸಿದ ಶ್ರೀ 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 ಜಗದ್ಗುರು ರಾಘವೇಶ್ವರ ಸ್ವಾಮೀಜಿಗಳಿಗೆ ಸಾಷ್ಟಾಂಗವೆರಗುತ್ತಾ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಊರ ಸಮಸ್ತ ಭಕ್ತರ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಮಾನ್ಯ ಶಾಸಕರು, ಬೈಂದೂರು ಕ್ಷೇತ್ರದ ನಮ್ಮೆಲ್ಲರ ಪ್ರೀತಿಯ ಶಾಸಕರು ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಅವರಿಗೆ ಕೂಡ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಸಮಸ್ತ ಭಕ್ತವೃಂದದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇವೆ. ಹಾಗೆ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಆಡಳಿತ ಮಂಡಳಿ, ಜೀರ್ಣೋದ್ಧಾರ ಸಮಿತಿ, ಊರ ಭಕ್ತರ ಪರವಾಗಿ ಹೃದಯಪೂರ್ವಕ